ನಮಸ್ಕಾರ. ಶಂಕರಲಿಂಗ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆ. ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ತಮ್ಮೆಲ್ಲರ ಪಾದ ಕಮಲಗಳಲ್ಲಿ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಇಂದಿನ ಸತ್ಸಂಗವನ್ನು ರಾಮನ ಒಂದು ಸ್ತೋತ್ರದ ಒಂದು ಅನುಸಂಧಾನದೊಂದಿಗೆ ಆರಂಭ ಮಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ. ಶ್ರೀರಾಮಚಂದ್ರ ಚರಣೌ ಮನಸಾ ಸ್ಮರಾಮಿ ಶ್ರೀರಾಮಚಂದ್ರ ಚರಣೌ ವಚಸಾ ಗೃಹ್ಣಾಮಿ ಶ್ರೀರಾಮಚಂದ್ರ ಚರಣೌ ಶಿರಸಾ ನಮಾಮಿ ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ ಸ್ವಾಮೀ ರಾಮೋ ಮತ್ಸಖಾ ರಾಮಚಂದ್ರಃ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಳುಃ ನಾನ್ಯಂ ಜಾನೆ ನೈವ ಜಾನೆ ನ ಜಾನೆ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ಚ ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಆಪದಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮೋ ರಾಜಮಣಿಃ ಸದಾ ವಿಜಯತೆ ರಾಮಂ ರಮೇಶಂ ಭಜೆ. ರಾಮೇಣ ವಿಹತಾ ನಿಶಾಚರಮುಹು ರಾಮಾಯ ತಸ್ಮೈ ನಮಃ. ರಾಮನ್ಯಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ. ರಾಮೇ ಚಿತ್ತಲಯಃ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಂ ವರಾನನೆ. ಶ್ರೀರಾಮಚಂದ್ರನ ಪಾದ ಪದ್ಮಗಳಿಗೆ ನಮಸ್ಕಾರವನ್ನು ಅರ್ಪಿಸುತ್ತಾ ಇಂದು ಅವನ ಜನನದ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಬಹಳ ಒಂದು ಸಂತೋಷದ ಒಂದು ಸಂದರ್ಭ ಈ ದಿನ. ನಮಗೆಲ್ಲ ಒಂದು ಸುಯೋಗ. ವೇಣುಗೋಪಾಲ್ ಅವರು ಬಾಲಕಾಂಡವನ್ನು ತುಳಸಿ ರಾಮಾಯಣದ ಒಂದು ಬಾಲಕಾಂಡವನ್ನು ಸತತವಾಗಿ ಹೇಳುತ್ತಾ ಬಂದಿದ್ದಾರೆ. ಇಂದು ಶ್ರೀರಾಮಚಂದ್ರನ ಜನನ ಹಾಗೂ ಅಲ್ಲಿಯ ಶಾಪ ವಿಮೋಚನೆಯವರೆಗಿನ ಒಂದು ಕಥೆಯನ್ನು ಹೇಳಲಿದ್ದಾರೆ. ವೇಣುಗೋಪಾಲ್ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ವೇಣುಗೋಪಾಲ್ ಅವರೇ, ದಯವಿಟ್ಟು ತಾವು ಮುಂದುವರಿಸಬೇಕು. ಎಲ್ಲರ ಪರವಾಗಿ ವಿನಂತಿ. ಜೈ ಶಂಕರಲಿಂಗ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಆಂಜನೇಯ ಸ್ವಾಮಿಯ ಅಪ್ಪ ಅವರ ಹಾಗೂ ಶ್ರೀ ಗೋಸ್ವಾಮಿ ತುಳಸಿದಾಸರ ಕೃಪೆಯಿಂದ ಹಾಗೂ ಎಲ್ಲ ಗುರುಬಾಂಧವರು ಶ್ರೀರಾಮನಲ್ಲಿ ಶ್ರದ್ಧಾಭಕ್ತಿಗಳನ್ನಿಟ್ಟು ಕಳೆದ 4 ಸಂಚಿಕೆಗಳ ಪರ್ಯಂತ ಈ ಸತ್ಸಂಗದಲ್ಲಿ ಭಾಗವಹಿಸಿದ್ದ ಕಾರಣ ಈ 4 ಸಂಚಿಕೆಗಳು ಯಾವ ವಿಘ್ನವೂ ಇರದಂತೆ ನಡೆದವು. ಇಂದು ಶ್ರೀರಾಮನ ಜನನದ ಪ್ರಸಂಗದೊಂದಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟ ತಮಗೆಲ್ಲರಿಗೂ, ವಿಶೇಷವಾಗಿ ಶ್ರೀಮತಿ ಸುನೀತಾ ಅವರಿಗೆ ಧನ್ಯವಾದಗಳು. ಈ ಭೂಮಿಗೆ ಭಗವಂತನ ಅವತರಣಿಕೆ ಹಾಗೂ ಮುಂದಿನ ಅವನ ಲೀಲೆಗಳನ್ನು ಕುರಿತು ಮಾತಾಡುವುದೆಂದರೆ ಅಷ್ಟು ಸುಲಭದ ಕೆಲಸವಲ್ಲ. ಇದು ಕಟ್ಟುಕಥೆಯಲ್ಲ. ಒಂದೇ ಒಂದು ಅನುಮಾನಾಸ್ಪದವಾದ, ವಿವಾದಾತ್ಮಕವಾದ ಅಥವಾ ಉಡಾಫೆಯ ಶಬ್ದ ಉಪಯೋಗಿಸಿದರೂ ಆ ಶುದ್ಧ ಪರಬ್ರಹ್ಮನಿಗೆ ಅಪಚಾರವಾದೀತು. ಶ್ರೀರಾಮನು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಅವತಾರಗಳಂತೆ ಕೇವಲ ಒಂದು ಕಾರಣಕ್ಕಾಗಿ ಬಹಳ ಸಂಕ್ಷಿಪ್ತ ಅವತಾರವಿತ್ತೆ ಹೋದವನಲ್ಲ. ಅವರೆಲ್ಲ ತಮ್ಮ ದೈವಿಕ ಬಲವನ್ನು ಪ್ರದರ್ಶಿಸಿದರು ಹಾಗೂ ಅವರು ತೋರಿದ ಸಾಹಸ ಲೀಲೆಗಳು ಮನುಷ್ಯನಿಗೆ ಅನುಕರಣೀಯವೂ ಅಲ್ಲ. ಆದರೆ ರಾಮನು ಮನುಷ್ಯನಾಗಿ ಜನಿಸಿ ಒಂದು ಯುಗದ ಪರ್ಯಂತವಿದ್ದು ಈ ಲೋಕ ಕಲ್ಯಾಣವನ್ನು ಮಾಡಿದನು. ಮನುಷ್ಯ ಸ್ವಾಭಾವಿಕವಾಗಿ ತಗಲುವ ಮನೋವೇಧೆ ವಿಕಾರಗಳನ್ನು ತಾನು ಪಟ್ಟವನೆಂದು ಶ್ರೀರಾಮನು ಸ್ವತಃ ಹೇಳಿಕೊಂಡದ್ದು.
ಆತನನ್ನು ನಮಗೆ ಸಾಮೀಪ್ಯಗೊಳಿಸಿ ಆತನು ನಮಗೆ ಅಷ್ಟಿಷ್ಟವಾದರೂ ಅನುಕರಣೀಯ ಸಾಧ್ಯವೆಂದು ತೋರಿಸುತ್ತದೆ. ರಾಮನು ಎಲ್ಲೂ ತನ್ನ ದೈವಿಕ ಶಕ್ತಿಯನ್ನು ಪ್ರದರ್ಶಿಸಲಿಲ್ಲ. ಶ್ರೀ DVಜಿಯವರು ಹೇಳಿದಂತೆ ಶ್ರೀರಾಮನು ಮನುಷ್ಯಸತ್ವಕ್ಕೆ ಆದರ್ಶ ಮೂರ್ತಿ. ಭಗವತಾವತಾರವಾದರೂ ಮನುಷ್ಯ ಬೋಧೆಗಾಗಿ ಆದ ಅವತಾರ. ಮನುಷ್ಯನು ಹೇಗೆ ಆತ್ಮ ಸಂಯಮದಿಂದ, ಆತ್ಮ ಪರೀಕ್ಷಣದಿಂದ, ಆತ್ಮ ಪ್ರಯತ್ನದಿಂದ, ಆತ್ಮ ಶಿಕ್ಷಣದಿಂದ, ಆತ್ಮ ಶೌರ್ಯದಿಂದ, ಲೋಕ ಜೀವನದ ಕಷ್ಟ ಪರೀಕ್ಷೆಗಳಿಂದ ಪಾರಾಗಿ ಪರಮ ಪದವಿಗೇರಬಹುದು ಎಂಬುದಕ್ಕೆ ನಿದರ್ಶನ ರಾಮಚರಿತೆ. ರಾಮನು ಮನುಷ್ಯನಿಗೆ ಅನುಕರಣೀಯನಾದ ಧರ್ಮಗುರು. ಭಕ್ತನ ಅಂತರಂಗ ಪ್ರವೃತ್ತಿಯಂತೆ ಅವನಿಗೆ ಪ್ರಾತಃ ಕಾಲದಲ್ಲಿ ಪ್ರತ್ಯಕ್ಷ ದೈವವಾಗಿದ್ದು, ಶ್ರೀರಾಮನು ಮಧ್ಯಾಹ್ನ ಒಂದು ಧರ್ಮ ಸಂಕಟದಲ್ಲಿ ನಡವಳಿಕೆಗೆ ಗುರುವಾಗಬಹುದು. ರಾತ್ರಿ ಏಕಾಂತದಲ್ಲಿ ಧ್ಯಾನದಲ್ಲಿ ಪರಬ್ರಹ್ಮ ಪ್ರತೀಕವಾಗಬಹುದು. ಧರ್ಮದ ಚೌಕಟ್ಟಿನಲ್ಲಿದ್ದರೆ ಮನುಷ್ಯ ಏನು ಬೇಕಾದರೂ ಸಾಧಿಸಬಲ್ಲನೆನ್ನುವುದು ತೋರಿಸಿದ. ಇಂತಹ ಧರ್ಮಗುರುವಿನ ಅವನ ಪಾವನ ಚರಿತ್ರೆಯನ್ನು ತಿಳಿಯಲು ನಾವು ಅದು ನಮ್ಮವರೆಗೆ ತಲುಪಿದ ಹಿನ್ನೆಲೆಯನ್ನು ತಿಳಿಯಬೇಕು. ಇಂದು ನಾನು ಈ ವಿಚಾರವನ್ನು ತಿಳಿಸಲು ಹಾಗೂ ಮುಂದೆ ಬರುವ ಕೆಲವು ಪ್ರಸಂಗಗಳ ಪುಷ್ಟೀಕರಣಕ್ಕೆ, ದೀರ್ಘ ವಿವರಣೆಗೆ ಹಾಗೂ ಕೆಲವು ಕಾರಣಗಳನ್ನು ಸ್ಪಷ್ಟೀಕರಿಸಲಿಕ್ಕೆ ಸ್ವಲ್ಪ ಮಟ್ಟಿಗೆ ಶ್ರೀ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದ ಸಹಾಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಹಾಗೆಂದು ನಾನು ಶ್ರೀ ತುಳಸಿದಾಸರ ರಾಮಚರಿತ ಮಾನಸವನ್ನು ಬದಿಗೊತ್ತುತ್ತಿದ್ದೇನೆ ಎಂದಲ್ಲ. ನಾನು ಅದನ್ನು ಯಥಾವತ್ತಾಗಿಯೇ ಹೇಳುತ್ತೇನೆ. ಶ್ರೀ ವಾಲ್ಮೀಕಿ ಮಹರ್ಷಿಗಳು ಹಾಗೂ ಶ್ರೀ ಗೋಸ್ವಾಮಿ ತುಳಸಿದಾಸರು ಇಬ್ಬರು ಮಹಾಪುರುಷರು, ತಪಸ್ವಿಗಳು, ಋಷಿಪುಂಗವರು. ಅವರು ಸಾಕ್ಷಾತ್ತಾಗಿ ಶ್ರೀರಾಮದರ್ಶನ ಪಡೆದವರು. ವಾಲ್ಮೀಕಿ ಮಹರ್ಷಿಗಳು ನಾರದ ಬ್ರಹ್ಮನಿಂದ ಅನುಗ್ರಹಿತರಾಗಿ ಆ ಬಳಿಕ ಶ್ಲೋಕ ರಚಿಸುವ ಸಿದ್ಧತೆಯನ್ನು ಮಾಡಿ ಒಂದು ಕಾವ್ಯ ರೂಪದಲ್ಲಿ ರಾಮಾಯಣವನ್ನು ಲೋಕಕ್ಕೆ ಕರುಣಿಸಿದರು. ಶ್ರೀ ತುಳಸಿದಾಸರಿಗೆ ಸಾಕ್ಷಾತ್ ಪರಮೇಶ್ವರನೇ ಅನುಗ್ರಹ ಮಾಡಿ ರಾಮಚರಿತ ಮಾನಸದ ರಚನೆ ಮಾಡಿಸಿ ಅದರ ಮೇಲೆ ತನ್ನ ಹಸ್ತಾಕ್ಷರವನ್ನು ಮಾಡಿದ. ಇದೇನು ಸಾಮಾನ್ಯವಾದ ಸಂಗತಿಯೇ? ವಾಲ್ಮೀಕಿ ಮಹರ್ಷಿಗಳು ಬ್ರಹ್ಮನಿಂದ ಕೇಳಿದ ರಾಮಕಥೆಯನ್ನು ಮೊಟ್ಟ ಮೊದಲು ಹೇಳಿದ್ದು ಲವಕುಶರಿಗೆ. ಶ್ರೀ ವಾಲ್ಮೀಕಿ ರಾಮಾಯಣ ಪ್ರಾರಂಭವಾಗುವುದೇ ಲವಕುಶರಿಂದ. ಶ್ರೀ ವಾಲ್ಮೀಕಿ ಮುನಿಗಳು ಆಶ್ರಮದಲ್ಲಿದ್ದ ಲವಕುಶರಿಗೆ ತಾವು ಬ್ರಹ್ಮನಿಂದ ಕೇಳಿದ ರಾಮಕಥೆಯನ್ನು ಯಥಾವತ್ತಾಗಿ ಹೇಳಿ ಅದನ್ನು ಬೀದಿ ಬೀದಿಗಳಲ್ಲಿ ಹಾಡಲು ಹೇಳಿದರು. ಅವರು ಸುಶ್ರಾವ್ಯವಾಗಿ ಗ್ರಾಮಗಳಲ್ಲಿ, ನಗರಗಳಲ್ಲಿ, ಬೀದಿ ಬೀದಿಗಳಲ್ಲಿ ಹಾಡಿದರು. ಇದು ಜನಸಾಮಾನ್ಯರಲ್ಲಿ ಮಾತಾಗಿ ರಾಮನ ಕಿವಿಗೂ ಬಿತ್ತು. ಅವನು ಆ ಮಕ್ಕಳನ್ನು ತನ್ನ ಆಸ್ಥಾನಕ್ಕೆ ಕರೆಯಿಸಿ ಎಲ್ಲರ ಸಮಕ್ಷಮದಲ್ಲಿ ಹಾಡಿಸಿದ. ಮಕ್ಕಳು ಆನಂದದಿಂದ ಹಾಡಿದವು. ಲವಕುಶರಿಗೆ ಇವನು ತಮ್ಮ ತಂದೆ ಎಂದು ಗೊತ್ತಿಲ್ಲ. ರಾಮನಿಗೆ ಅವರು ತನ್ನ ಮಕ್ಕಳೆಂದು ಅರಿವಿಲ್ಲ. ಅವನಿಗೆ ಅರೆ ಇದೇನಿದು, ತನ್ನ ಕಥೆಯನ್ನೇ ಆಗಿದೆಯಲ್ಲ ಎಂದು ಆಶ್ಚರ್ಯವಾಗಿತ್ತು. ಹಾಡುವ ಮಕ್ಕಳು ಭವಿಷ್ಯತ್ ಕಾಲ, ಬಾಳಿ ಬದುಕಬೇಕಾದವರು. ಆಗಿರುವ ಕಥೆಯು ಭೂತಕಾಲ, ಕೇಳುತ್ತಿರುವ ಶ್ರೀರಾಮ ವರ್ತಮಾನ ಕಾಲ. ಮೂರು ಕಾಲಗಳನ್ನು ಏಕಕಾಲಕ್ಕೆ ಮೇಳೈಸುವ ತ್ರಿಕಾಲ ಜ್ಞಾನಿಯ ಸ್ಥಿತಿಯ ಕಾವ್ಯವಿದು. ಅಂದರೆ ಭೂತಕಾಲದಲ್ಲಿ ಆಗಿ ಹೋದ ಒಬ್ಬ ವ್ಯಕ್ತಿ ಅನ್ನಿಸಿಕೊಂಡವನು ಭವಿಷ್ಯತ್ ಕಾಲದ ಮಕ್ಕಳಿಗೆ ನಾಯಕನಾಗಿ ವರ್ತಮಾನದಲ್ಲಿ ಬದುಕುತ್ತಿರುವ ಸ್ಥಿತಿ. ಹೀಗೆ ವಾಲ್ಮೀಕಿಗಳು ರಾಮ ನಮ್ಮೊಂದಿಗೆ ಬದುಕುತ್ತಿದ್ದಾನೆ ಎಂದು ಸೂಕ್ಷ್ಮವಾಗಿ ಹೇಳಿದ್ದಾರೆ. ತ್ರೇತಾಯುಗದ ರಾಮ ಆಗ ಬರೆದ ಕಾವ್ಯ ತಿಳಿದವರು ಹೇಳುವಂತೆ ಶ್ರೀರಾಮಾವತಾರದ ಕಾಲದಿಂದ ಇಂದಿನವರೆಗೆ 8,99,066 ವರ್ಷಗಳು ಸಂದಿವೆ. ಆದರೂ ಶ್ರೀರಾಮನು ನಿತ್ಯ ನೂತನ. ಆ ತ್ರೇತಾಯುಗ ದಾಟಿ ದ್ವಾಪರ ಯುಗವನ್ನು ದಾಟಿ ಈ ಕಲಿಯುಗಕ್ಕೆ ಬಂದಿರುವ ರಾಮ ಏನು ಸಾಮಾನ್ಯವಾದ ನಾಯಕನೇ? ಒಂದು ಯುಗ ಮುಗಿದರೆ ಸರ್ವನಾಶವಾಗಿ ಮತ್ತೊಂದು ಯುಗ ಪ್ರಾರಂಭವಾಗುತ್ತದಂತೆ. ಆದರೆ ರಾಮ ಅವಿನಾಶಿ. ಹೀಗೆ ರಾಮ ಎನ್ನುವ ವ್ಯಕ್ತಿತ್ವವೇ ಒಂದು ಅಪೂರ್ವವಾದ ನಿರ್ಮಾಣ. ಮಹಾಭಾರತದ ಯುದ್ಧ ಮುಗಿದ ನಂತರ ಉದ್ಧವ ವಿದುರನಿಗೆ ಹೇಳಿದನಂತೆ, ಯಾದವರು ಕೃಷ್ಣನ ಜೊತೆಗೇ ಹುಟ್ಟಿ ಅವನ ಜೊತೆಯೇ ಇದ್ದು ಅವನ ಮಹಿಮೆಯನ್ನು ತಿಳಿಯಲೇ ಇಲ್ಲ. ಅವನನ್ನು ಒಬ್ಬ ಸಾಮಾನ್ಯನಂತೆಯೇ ಕಂಡರು. ಒಂದು ಸರೋವರದ ಮೇಲೆ ಪೂರ್ಣಚಂದ್ರನ ಬಿಂಬವಿದ್ದಾಗ ಆ ಸರೋವರದಲ್ಲಿರುವ ಇತರ ಜಲಚರಗಳು ಅದನ್ನು ತಮ್ಮ ತರಹವೇ ಎಂದು ಜಲಜೀವಿ ಎಂದು ಕೊಂಡು ಬಿಡುತ್ತಾನಂತೆ. ಆದರೆ ರಾಮನ ವಿಷಯದಲ್ಲಿ ಹಾಗಾಗಲಿಲ್ಲ. ಅವನು ಸಂದರ್ಭೋಚಿತವಾಗಿ ಅವನು ವ್ಯವಹರಿಸುತ್ತಿರುವ ವ್ಯಕ್ತಿಯ ಸಂಬಂಧದ ಅನುಸಾರವಾಗಿ ಅವನು ತೋರಿಸುತ್ತಿದ್ದ ಅಂತರ್ಸೌಂದರ್ಯ, ಸೌಜನ್ಯ, ವಾತ್ಸಲ್ಯ, ಔದಾರ್ಯ, ಸೌಶೀಲ್ಯ, ಆರ್ಚ್ಯ, ಕಾರುಣ್ಯ, ಗಾಂಭೀರ್ಯ ಈ ಗುಣಗಳಿಂದಾಗಿ ಅವನು ಸದಾ ವಿಶೇಷವಾಗಿಯೇ ನಿಂತ. ಸರಿ ಸರ್ ಮಾಡ್ಕೊಡ. ಇವಳು ತಗೊಂಡು ಕರ್ಚೀಫ್ ಹಾಕ್ಬಿಟ್ಟಿದ್ದಾಳೆ ಅದ್ರ ಮೇಲೆ.
ಈಗ ರಾಮಚರಿತ ಮಾನಸಕ್ಕೆ ಹಿಂತಿರುಗೋಣ. ಹಿಂದಿನ ಸಂಚಿಕೆಯಲ್ಲಿ ಭೂದೇವಿ ರಾಕ್ಷಸನ ಉಪಟಳಗೊಳಗಾದ ಶ್ರೀ ಗೋಸ್ವರೂಪ ತಾಳಿ ದೇವತೆಗಳೆಲ್ಲ ತನ್ನ ವೇದನೆಯನ್ನು ನಿವಾರಿಸಲು ಬೇಡಿಕೊಳ್ಳುವುದು, ಪರಮೇಶ್ವರನ ಸಮೇತರಾಗಿ ಎಲ್ಲರೂ ಬ್ರಹ್ಮದೇವರ ಬಳಿಗೆ ಹೋಗುತ್ತಾರೆ ಎಂಬಲ್ಲಿಗೆ ನಿಲ್ಲಿಸಿದ್ದೆ. ಮುಂದೆ ಬ್ರಹ್ಮದೇವನು ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿಕೊಳ್ಳುತ್ತಾನೆ. ಓ ದೇವಾದಿದೇವ, ಭಕ್ತ ಸುಖದಾಯಕ, ಶರಣಾಗತ ರಕ್ಷಕ ಭಗವಂತ, ನಿನಗೆ ಜಯ ಜಯ. ಗೋಬ್ರಾಹ್ಮಣರಿಗೆ ಅಭಯಪ್ರದಾತ, ಅಸುರಾರಿ ಸಿಂಧುಸುತೆಯ ಪ್ರಿಯಕಾಂತನೇ, ನಿನಗೆ ಜಯ ಜಯ. ದೇವತೆಗಳನ್ನು ಹಾಗೂ ಭೂದೇವಿಯನ್ನು ಪಾಲಿಸುವವನೇ, ನಿನ್ನ ಲೀಲೆಗಳು ಅದ್ಭುತ. ಅದರ ರಹಸ್ಯವನ್ನು ಯಾರೂ ಅರಿಯರು. ನೀನು ಅವ್ಯಾಜ ಕೃಪಾಳುವು, ದೀನದಯಾಳುವು ಆದ ನೀನು ನಮ್ಮ ಮೇಲೆ ಕೃಪೆದೋರು. ಓ ಅಚ್ಯುತ, ಎಲ್ಲ ಹೃದಯದಲ್ಲಿ ವಾಸಿಸುವ ಅಂತರ್ಯಾಮಿಯೇ, ಸರ್ವವ್ಯಾಪಕ ಪರಮಾನಂದ ಸ್ವರೂಪಿಯೇ, ವಾಚಾಮಗೋಚರ, ಅನಿರ್ವಚನೀಯ, ಮಾಯಾತೀತ, ಇಂದ್ರಿಯಾತೀತ, ಪವಿತ್ರ ಚರಿತ್ರ, ಮೋಕ್ಷಪ್ರದಾಯಕ ಮುಕುಂದ, ನಿನಗೆ ಜಯ ಜಯ. ಈ ಲೋಕ ಮತ್ತು ಪರಲೋಕದ ಎಲ್ಲಾ ಭೋಗಗಳಿಂದ ವಿರಕ್ತರು, ಮೋಹದಿಂದ ಪೂರ್ಣವಾಗಿ ಬಿಡಲ್ಪಟ್ಟ ಜ್ಞಾನಿ ಮುನಿಗಳು ಕೂಡ ಅತ್ಯಂತ ಅನುರಾಗಿ ಪ್ರೇಮಿಗಳಾಗಿ ಹಗಲು ರಾತ್ರಿ ಯಾರ ಧ್ಯಾನ ಮಾಡುತ್ತಿರುವವರೋ, ಯಾರ ಗುಣ ಸಮೂಹಗಳನ್ನು ಕೀರ್ತಿಸುತ್ತಾರೋ ಆ ಸಚ್ಚಿದಾನಂದ ಸ್ವರೂಪಿಯಾದ ನಿನಗೆ ಜಯವಾಗಲಿ. ಸತ್ವ ರಜಸ್ ತಮೋಮಯವಾದ ಜಗತ್ತನ್ನು ಸೃಷ್ಟಿಸಲು ನೀನು ಸರ್ವಸ್ವತಂತ್ರನು. ಬ್ರಹ್ಮ ವಿಷ್ಣು ಮಹೇಶ್ವರ ರೂಪನಾದ ನೀನೇ ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣನೂ ಆಗಿರುವ ನೀನು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು. ಭಕ್ತಿ ಅಂದರೆ ಏನು ಎಂಬುದು ನನಗೆ ತಿಳಿಯದು, ನಾನು ಪೂಜಿಸಲು ಅರಿಯೇನು. ನೀನು ಜನನ ಮರಣ ಭಯಗಳನ್ನು ಇಲ್ಲವಾಗಿಸುವವನು, ಮುನಿಗಳ ಮನಸ್ಸಿಗೆ ಆನಂದವನ್ನು ಕರುಣಿಸುವವನು, ಭಕ್ತರ ಆಪತ್ತುಗಳನ್ನು ದೂರ ಮಾಡುವವನು. ಭಗವಂತನು ಆದ ನಿನ್ನನ್ನು ದೇವತೆಗಳಾದ ನಾವು ತ್ರಿಕರಣಪೂರ್ವಕವಾಗಿ ನಿನಗೆ ಶರಣು ಬಂದಿದ್ದೇವೆ. ಶಾರದೆ, ಶ್ರುತಿಗಳು, ಆದಿಶೇಷ, ಸಂಪೂರ್ಣ ಋಷಿ ಸಮೂಹ ನಿನ್ನ ಮಹಿಮೆಯನ್ನು ತಿಳಿಯಲಾರರು. ವೇದಗಳು ನಿನ್ನನ್ನು ದೀನಜನ ಬಂಧುವೆಂದು ಕರೆಸಿಕೊಳ್ಳುವ ಓ ಭಗವಂತ, ನಮ್ಮ ಮೇಲೆ ದಯೆದೋರು. ಸಂಸಾರ ಸಮುದ್ರ ಮಂಥನಕ್ಕೆ ಮಂದಾರ ಜಲದಂತಿರುವ ಎಲ್ಲಾ ವಿಧದಿಂದಲೂ ಸುಂದರ ಗುಣಮಂದಿರವು ಸುಖರಾಶಿಯು ಆದ ಹೇ ನಾಥನೇ, ನಿನ್ನ ಚರಣಕಮಲಗಳಲ್ಲಿ ಮುನಿಗಳು, ಸಿದ್ಧರು, ಸುರರು ಹೀಗೆ ಎಲ್ಲರೂ ಭಯವ್ಯಾಕುಲಿತರಾಗಿ ನಮಿಸುತ್ತಿದ್ದೇವೆ. ದೇವತೆಗಳು ಭೂದೇವಿಯು ಭೀತಿಗೊಂಡಿರುವುದನ್ನು ತಿಳಿದುಕೊಂಡು ಅವರ ಭಕ್ತಿಯುಕ್ತವಾದ ಪ್ರಾರ್ಥನೆಯನ್ನು ಕೇಳಿ ಶೋಕ ಸಂದೇಹಗಳನ್ನು ಕಳೆಯುವ ಗಂಭೀರವಾದ ಭಗವದ್ವಾಣಿಯು ಮೊಳಗಿತು. ಎಲೈ ಮುನಿಗಳೇ, ಸಿದ್ಧರುಗಳೇ, ದೇವತೆಗಳಿರ, ಭಯಪಡಬೇಡಿರಿ. ನಿಮಗಾಗಿ ನಾನು ಸರ್ವಾಂಶದಿಂದೊಡಗೂಡಿ ಪವಿತ್ರವಾದ ಸೂರ್ಯವಂಶದಲ್ಲಿ ಮಾನವ ರೂಪದಿಂದ ಅವತರಿಸುತ್ತೇನೆ. ಹಿಂದೆ ಅದಿತಿ ಕಶ್ಯಪರು ಘೋರವಾದ ತಪಸ್ಸನ್ನು ಆಚರಿಸಿದ್ದರು. ಅವರಿಗೆ ಮೊದಲೇ ವರವನ್ನು ಕೊಟ್ಟಿರುವೆನು. ಅವರೇ ಅಯೋಧ್ಯೆಯಲ್ಲಿ ಕೌಸಲ್ಯ ದಶರಥರಾಗಿ ಜನ್ಮ ತಾಳಿದ್ದಾರೆ. ಅವರ ಮನೆಯಲ್ಲಿ ನಾನು ರಘುತಿಲಕರಾದ 4 ಸಹೋದರರ ರೂಪದಲ್ಲಿ ಅವತರಿಸುವೆನು. ನಾರದರ ಎಲ್ಲಾ ವಚನಗಳನ್ನು ನಾನು ಸತ್ಯಗೊಳಿಸುತ್ತೇನೆ. ನಾನು ಪರಾಶಕ್ತಿಯ ಜೊತೆಗೆ ಅವತರಿಸುತ್ತೇನೆ. ದೇವತೆಗಳಿರ, ನಾನು ಭೂಮಿಯ ಎಲ್ಲಾ ಭಾರವನ್ನು ಇಳಹುತ್ತೇನೆ. ನೀವು ನಿರ್ಭಯರಾಗಿ ನಿಮ್ಮ ಸ್ಥಳಗಳಿಗೆ ಮರಳಿರಿ. ಆಕಾಶದಿಂದ ಈ ದಿವ್ಯವಾಣಿಯನ್ನು ಕಿವಿಯಾರೆ ಕೇಳಿ ದೇವತೆಗಳು ಸಂತುಷ್ಟ ಹೃದಯದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಆಗ ಬ್ರಹ್ಮದೇವರು ಭೂದೇವಿಯನ್ನು ಸಮಾಧಾನಗೊಳಿಸಿದರು. ಅವಳು ನಿರ್ಭಯಳಾಗಿ ಮನಸ್ಸಿಗೆ ನೆಮ್ಮದಿ ತಂದುಕೊಂಡಳು. ಬ್ರಹ್ಮದೇವರು ದೇವತೆಗಳಿಗೆ, ನೀವೆಲ್ಲ ವಾನರರಾಗಿ ಭೂಮಿಯಲ್ಲಿ ಹುಟ್ಟಿ ಭಗವಂತನ ಚರಣ ಸೇವೆ ಮಾಡಿರಿ ಎಂದು ಹೇಳಿ ತಮ್ಮ ಸತ್ಯಲೋಕಕ್ಕೆ ತೆರಳಿದರು. ದೇವತೆಗಳೆಲ್ಲರೂ ಸ್ವಸ್ಥಾನಗಳಿಗೆ ತೆರಳಿದರು. ಅವರಿಗೂ ಭೂದೇವಿಗೂ ಮನಃಶಾಂತಿಯು ಲಭಿಸಿತು. ಬ್ರಹ್ಮನ ಆಜ್ಞೆಯಿಂದ ದೇವತೆಗಳೆಲ್ಲರೂ ಸಂತೋಷಪಟ್ಟರು. ಅವರು ತಡಮಾಡದೆ ಅವನ ಅಣತಿಯನ್ನು ಪಾಲಿಸಿದರು. ಎಲ್ಲರೂ ಅತುಳ ಶೌರ್ಯ ಸಂಪನ್ನರು ಆಗಿದ್ದರು. ಪರ್ವತ, ವೃಕ್ಷ, ನಖವೇ ಅವರ ಆಯುಧಗಳು. ಅವರು ಧೀರರು, ಬುದ್ಧಿವಂತರು ಆದ ವಾನರ ರೂಪಿ ದೇವತೆಗಳು ಭಗವಂತನ ಬರುವಿಕೆಯನ್ನು ನಿರೀಕ್ಷಿಸುತ್ತಿದ್ದರು. ಈ ವಾನರರು ಗಿರಿ ಕಾನನಗಳಲ್ಲಿ ಅಲ್ಲಲ್ಲಿ ತಮ್ಮ ತಮ್ಮ ಪಡೆಗಳನ್ನು ಕಟ್ಟಿಕೊಂಡು ಎಲ್ಲೆಲ್ಲೂ ಹಬ್ಬಿಕೊಂಡಿದ್ದರು. ಹೇ ಭವಾನಿ, ಮನೋಹರವಾದ ಈ ಕಥೆಯನ್ನು ಕೇಳು. ದಶರಥ ಮಹಾರಾಜನು ಅಯೋಧ್ಯ ನಗರವನ್ನು ಪಾಲಿಸುತ್ತಿದ್ದನು. ಅದೊಂದು ಸುಭೀಕ್ಷವಾದ ನಗರ, ಯಾವುದಕ್ಕೂ ಕೊರತೆ ಇಲ್ಲ. ಆ ದಶರಥನ ಹೆಸರು ವೇದಗಳಲ್ಲಿಯೂ ಪ್ರಸಿದ್ಧವಾಗಿದೆ. ಅವನು ಸರ್ವಸದ್ಗುಣ ನಿಧಿಯು, ಜ್ಞಾನಿಯು, ಧರ್ಮ ಧುರಂಧರನು ಆಗಿದ್ದನು. ಅವನ ಹೃದಯದಲ್ಲಿ ವಿಷ್ಣು ಭಕ್ತಿಯು ನೆಲೆಸಿತ್ತು. ಅವನ ಮತಿಯೂ ಕೂಡ ಶ್ರೀಹರಿಯಲ್ಲೇ ನೆಟ್ಟಿತ್ತು. ಅವನ ಪಟ್ಟದರಸಿಯರಾದ ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ ಪವಿತ್ರ ಆಚರಣೆಯುಳ್ಳವರು.
ಅವರು ವಿನೀತರು, ಪತಿಯ ಮನೋನುಕೂಲರು ಆಗಿದ್ದರು. ಹರಿಪದದಲ್ಲಿ ದೃಢವಾದ ಭಕ್ತಿ ಇತ್ತು. ದಶರಥ ಮಹಾರಾಜನು ತನಗೆ ಮಕ್ಕಳಿಲ್ಲ ಎಂದು ಚಿಂತಿತನಾದನು. ಆಗ ಅವನು ಗುರುಗಳಾದ ವಸಿಷ್ಠರು ಹಾಗೂ ಸುಮಂತ್ರನ ಬಳಿ ತನ್ನ ವೇದನೆಯನ್ನು ಹೇಳಿಕೊಂಡನು. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲು ವಸಿಷ್ಠರು ಸೂಚಿಸಿದರು. ದೈವಾಂಶ ಸಂಭೂತನಾದ ಮಹಾಪುರುಷನ ಜನನವು ಸಾಮಾನ್ಯ ಜನರ ಜನನದಂತಲ್ಲ. ಗರ್ಭಕ್ಕೆ ಹಿಂದಿನಿಂದಲೇ ಕೆಲವು ಲಕ್ಷಣಗಳು ಅವನಿಗೆ ಸೇರಿಕೊಂಡು ಬಂದಿರುತ್ತವೆ. ನಕ್ಷತ್ರ ಗ್ರಹಗಳು ಸೂಚನೆ ಕೊಡುತ್ತವೆ. ಹುಟ್ಟಲಿರುವವನ ವಿಷಯದಲ್ಲಿ ಭಯಭಕ್ತಿಗಳಿಂದ ನಡೆದುಕೊಳ್ಳತಕ್ಕದ್ದೆಂದು ದೈವವು ಜನರ ವಿಶೇಷಕಾರದ ಸಿದ್ಧತೆ ನಡೆಯುತ್ತದೆ. ಮಹಾಮಹಿಮರು ಅದರಲ್ಲಿ ಸೇರಿರುತ್ತಾರೆ. ರಾಮಜನನದಲ್ಲಿಯೂ ಹಾಗೆಯೇ ನಡೆಯಿತು. ಎಲ್ಲವೂ ಒಂದು ಕಾಸ್ಮಿಕ್ ಅರೇಂಜ್ಮೆಂಟ್ ಎನ್ನುವ ಹಾಗೆ ನಾವು ಗಮನಿಸಬೇಕು. ಏಕಕಾಲಕ್ಕೆ ದಶರಥನ ಪ್ರಾರ್ಥನೆ ಮತ್ತು ಯಜ್ಞ, ಬ್ರಹ್ಮನ ಆಜ್ಞೆ ಮತ್ತು ಆ ಕಡೆ ದೇವತೆಗಳಿಗೆ ಭರವಸೆ, ವಾನರರ ಸೃಷ್ಟಿ ಎಲ್ಲವೂ ಆಗಿದೆ. ಗುರಿ ರಾವಣ. ಈ ಸಂದರ್ಭದಲ್ಲಿ ಋಷ್ಯಶೃಂಗನು ರಾಮಾವತಾರಕ್ಕೆ ಸಂಬಂಧಪಟ್ಟ ಮಹಿಮಾವಂತ. ಈ ಪುತ್ರಕಾಮೇಷ್ಟಿ ಯಾಗವನ್ನು ಯಾರು ಮಾಡಿಸಬೇಕು ಎಂದು ದಶರಥನು ಚಿಂತಿತನಾದನು. ಅವನು ಸುಮಂತ್ರನನ್ನು ಕೇಳಿದಾಗ ಅವನು ಸೂಚಿಸುವ ಹೆಸರು ಋಷ್ಯಶೃಂಗ. ಏಕೆ ಈ ಋಷ್ಯಶೃಂಗನೇ ಆಗಬೇಕು? ಅದಕ್ಕೊಂದು ಮಹತ್ತರವಾದ ಹಿನ್ನೆಲೆ ಇದೆ. ಈ ಋಷ್ಯಶೃಂಗನು ವಿಭಾಂಡಕ ಮಹರ್ಷಿಯ ಮಗ. ವಿಭಾಂಡಕ ಮಹರ್ಷಿಗಳು ಒಮ್ಮೆ ತಮ್ಮ ತಪಸ್ಸಿನ ಉತ್ಕೃಷ್ಟ ಸ್ಥಿತಿಯಲ್ಲಿ ಇದ್ದ ಸಂದರ್ಭದಲ್ಲಿ ಅವರು ಸ್ನಾನ ಮಾಡಲು ಹೋದಾಗ ನದಿಯಲ್ಲಿ ನಿಂತ ಹೊತ್ತಿನಲ್ಲಿ ಮೇಲೆ ಆಕಾಶ ಮಾರ್ಗದಲ್ಲಿ ಊರ್ವಶಿ ಹೋಗುವುದನ್ನು ನೋಡಿ ವೀರ್ಯಸ್ಖಲನವಾಗುತ್ತದೆ. ಆ ನೀರನ್ನು ಕುಡಿದ ಒಂದು ಜಿಂಕೆ ಗರ್ಭವತಿಯಾಗುತ್ತದೆ. ಹುಟ್ಟಿದ ಮಗು ಮನುಷ್ಯಾಕಾರದಲ್ಲಿದ್ದರೂ ಕೋಡುಗಳಿದ್ದವು. ಆ ಮಗುವನ್ನು ವಿಭಾಂಡಕರು ಋಷ್ಯಶೃಂಗನೆಂದು ಹೆಸರಿಟ್ಟು ಮಗನಂತೆ ಸಾಕಿದರು. ಋಷ್ಯಶೃಂಗನು ವಿಭಾಂಡಕರನ್ನು ಬಿಟ್ಟು ಯಾರನ್ನೂ ನೋಡೇ ಇರುವುದಿಲ್ಲ. ತಾಯಿಯು ಅವನಿಗೆ ಗೊತ್ತಿಲ್ಲ. ಹೆಣ್ಣೆಂದರೆ ಏನು, ಅವಳ ಆಕಾರವೇನು ಅವನಿಗೆ ತಿಳಿಯದು. ಬೇರೆ ಏನನ್ನಾದರೂ ನೋಡಿದ್ದರೆ ಅದು ಕೇವಲ ಪ್ರಕೃತಿಯನ್ನು. ಅದನ್ನೇ ತನ್ನ ತಾಯಿ ಎಂದು ನಂಬಿರುತ್ತಾನೆ. ಅವನು ಪ್ರಕೃತಿಯ ಅವಿಭಾಜ್ಯ ಅಂಗವೇ ಆಗಿ ಹೋಗಿರುತ್ತಾನೆ. ಒಮ್ಮೆ ಅಂಗದೇಶದ ರಾಜನಾದ ರೋಮಪಾದ ತನ್ನ ರಾಜ್ಯದಲ್ಲಿ ಅನಾವೃಷ್ಟಿ ಬಂದಾಗ ಏನು ಮಾಡುವುದು ಎಂದು ಚಿಂತಿತನಾದಾಗ ಅವನಿಗೆ ಸಿಗುವ ಸಲಹೆ ಋಷ್ಯಶೃಂಗನನ್ನು ಕರೆಯಿಸು ಎಂದು. ಮಳೆಯಾಗುತ್ತದೆ ಎಂದು. ಋಷ್ಯಶೃಂಗನು ಪ್ರಕೃತಿಯ ಮಡಿಲಲ್ಲೇ ಪ್ರಕೃತಿಯನ್ನೇ ಮೈಗೂಡಿಸಿಕೊಂಡು ಪ್ರಕೃತಿಯೇ ಆಗಿಬಿಟ್ಟಿದ್ದನು. ಹೀಗಾಗಿ ಸೋತಿರುವ ಪ್ರಕೃತಿಯೇ ಮದ್ದು. ಅಂಗದೇಶದಲ್ಲಿ ಅವನು ಬಂದ ಕೂಡಲೇ ಮಳೆಯಾಯಿತು. ಇದರಿಂದ ಸಂತುಷ್ಟಗೊಂಡು ರೋಮಪಾದ ತನ್ನ ಪುತ್ರಿಯಾದ ಶಾಂತಾಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದ. ಈ ಶಾಂತ ದಶರಥ ರಾಜನ ಮಗಳೇ. ದಶರಥನಿಗೆ 3 ಜನ ಪಟ್ಟದರ್ಶಿಯರಲ್ಲದೆ 350 ಜನ ಇತರೆ ಹೆಂಡಂದರಿದ್ದರಂತೆ. ಅವರಲ್ಲಿ ಒಬ್ಬಳ ಮಗಳು ಈ ಶಾಂತ. ಅವಳು ರೋಮಪಾದ ದತ್ತು ಪಡೆದಿರುತ್ತಾನೆ. ಈ ಕಥೆಯನ್ನು ಸುಮಂತ್ರನು ದಶರಥನಿಗೆ ಹೇಳಿ, ನಿನ್ನ ಅಳಿಯನೇ ಆದ ಆ ಋಷ್ಯಶೃಂಗನನ್ನು ಕರೆಸು. ಏಕೆಂದರೆ ಒಂದು ಪ್ರಕೃತಿಯಲ್ಲಿ ದೋಷವಿದ್ದು ಸೋತಿರುವಾಗ ಅದನ್ನು ತಿದ್ದಲು ಪ್ರಕೃತಿಯನ್ನು ಪರಿಣಾಮವಾಗಿ ಮಾಡಿಕೊಳ್ಳಲು ಯಾವ ಸಂಸ್ಕೃತಿಯು ಕೆಲಸ ಮಾಡುವುದಿಲ್ಲ. ಅದಕ್ಕೆ ಪ್ರಕೃತಿಯೇ ಮದ್ದು. ಋಷ್ಯಶೃಂಗನು ಅನುಷ್ಠಾನ ಮಾಡಿ ಯಜ್ಞವನ್ನು ನಿರ್ವಹಿಸಿ ನಿನಗೆ ಪ್ರಸಾದ ದೊರಕಿಸಿಕೊಟ್ಟರೆ ನಿನಗೆ ಮಕ್ಕಳಾಗುವುದು ಖಚಿತ ಎಂದು ದಶರಥನು ಋಷ್ಯಶೃಂಗನಿಗೆ ಸಕಲ ಮರ್ಯಾದೆಗಳೊಂದಿಗೆ ರಾಜ್ಯಕ್ಕೆ ಕರೆಸಿ ಕೊಳ್ಳುತ್ತಾನೆ. ದಶರಥನು ತನ್ನ ಮಕ್ಕಳ ಅಳಲನ್ನು ಋಷ್ಯಶೃಂಗನಿಗೆ ಹೇಳುತ್ತಾನೆ. ಋಷ್ಯಶೃಂಗನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲು ಹೇಳುತ್ತಾರೆ. ದಶರಥನು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಬಹಳ ಶ್ರದ್ಧಾಭಕ್ತಿಗಳಿಂದ ಯಜ್ಞ ಮಾಡುತ್ತಾನೆ. ಪ್ರಜಾಪತಿಯು ಸಂತುಷ್ಟಗೊಂಡು ಒಬ್ಬ ಯಜ್ಞ ಪುರುಷನು ಆ ಕುಂಡದಿಂದ ಬಂದು ಒಂದು ಪಾತ್ರೆಯಲ್ಲಿ ಪಾಯಸವನ್ನು ದಶರಥನಿಗೆ ಕೊಟ್ಟು ತನ್ನ 3 ಪತ್ನಿಯರಲ್ಲಿ ಹಂಚಲು ಹೇಳುತ್ತಾನೆ. ಒಂದು ಪಾಯಸ ಸೇವನೆಯಿಂದ ಮಕ್ಕಳಾಗಬಹುದೇ ಎನ್ನಬಹುದು. ಸಾಧ್ಯವಿದೆ. ಮನುಷ್ಯನನ್ನು ಮೀರಿ ಒಂದು ಅಗೋಚರ ಶಕ್ತಿ ಇದೆ. ಮಹಾನುಭಾವರು ಕೈಯಲ್ಲಿ ಹಿಡಿದ ವಸ್ತುವಿನ ಮೂಲಕ ತಮ್ಮ ಶಕ್ತಿಯನ್ನು ದಾಟಿಸಬಲ್ಲರು. ದಿವ್ಯ ಪಾಯಸದ ಪ್ರಸಕ್ತಿಯು ಅಂತಹದ್ದೇ. ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನರಾದ ಮಹಾಪುರುಷರು ಮನುಷ್ಯ ಬೀಜ ಫಲಿತರಲ್ಲ. ಆ ಪಾಯಸವನ್ನು ದಶರಥನು 3 ಭಾಗ ಮಾಡಿ 3 ಜನರಿಗೆ ಹಂಚಿ ಬಿಡಬಹುದಾಗಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಅವನು ಮೊದಲು ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಟ್ಟು ಉಳಿದ ಅರ್ಧದಲ್ಲಿ 2 ಭಾಗ ಮಾಡಿ 1 ಭಾಗವನ್ನು ಸುಮಿತ್ರೆಗೆ ಕೊಟ್ಟು ಉಳಿದ ಭಾಗದಲ್ಲಿ ಮತ್ತೆ ಅರ್ಧ ಮಾಡಿ 1 ಭಾಗವನ್ನು ಪುನಃ ಸುಮಿತ್ರೆಗೆ ಕೊಟ್ಟು ಇನ್ನೊಂದು ಕೈಕೇಯಿಗೆ ಕೊಟ್ಟ. ಇದರ ಹಿಂದಿನ ಉದ್ದೇಶ ಎಲ್ಲೂ ನಿಖರವಾಗಿ ಹೇಳಲಾಗಿಲ್ಲ.
ಆ ವೇಳೆಯಲ್ಲಿ ದಶರಥನಿಗೆ ಭಗವತ್ ಪ್ರೇರಣೆಯೋ ಅಥವಾ ಅವನ ಬುದ್ಧಿ ಚಾಂಚಲ್ಯವೋ ತಿಳಿಯದು. ಆ ಮೂವರು ರಾಣಿಯರು ಆ ದಿವ್ಯ ಪ್ರಸಾದವನ್ನು ಸ್ವೀಕರಿಸಿದರು. ಅದನ್ನು ಸ್ವೀಕರಿಸಿದ ನಂತರ ಅವರಲ್ಲಿ ಒಂದು ವಿಭಿನ್ನವಾದ ಆನಂದ, ಸಮಾಧಾನ ತುಂಬಿದ್ದವು. ಹೀಗೆ ನವಮಾಸಗಳು ತುಂಬಲು ಭಗವಂತನು ತನ್ನ ಅಂಶಜರೊಡನೆ ಅವತರಿಸುವ ಕಾಲ ಸನ್ನಿಹಿತವಾಯಿತು. ಲಗ್ನ, ಗೃಹ, ತಿಥಿ, ವಾರ, ಯೋಗ ಹೀಗೆ ಎಲ್ಲವೂ ಅನುಕೂಲವಾಗಿ ಕೂಡಿ ಬಂದವು. ಸೃಷ್ಟಿಯಲ್ಲೆಲ್ಲ ಜಡಚೇತನ ಪ್ರಾಣಿಗಳು ಹರ್ಷಗೊಂಡರು. ಏಕೆಂದರೆ ಶ್ರೀರಾಮನ ಜನನವು ಎಲ್ಲ ಸುಖಗಳ ಮೂಲವಲ್ಲವೇ. ನವಮಿ ತಿಥಿ ಮಧುಮಾಸ ಪುನೀತ, ಸುಕಲ ಪಕ್ಷ ಅಭಿಜಿತ ಹರಿಪ್ರೀತ, ಮಧ್ಯ ದಿವಸ ಅತಿ ಸೀತನ ಧಾಮ, ಪಾವನ ಕಾಲ ಲೋಕ ವಿಶ್ರಾಮ, ಶೀತಲ ಮಂದ ಸುರವಿ ಬಹಬಾವು, ಹರುಷಿತ ಸುರ ಸಂತನ ಮನಚಾವು, ಬನ ಕುಸುಮಿತ ಗಿರಿಬನ ಮುನಿ ಆರ, ಸ್ರವಹಿ ಸಕಲ ಸರಿತಾಮೃತಧಾರ, ಸೋ ಅವಸರ ಬಿರಂಚಿ ಜಬುಚಾನ, ಚಲೆ ಸಕಲ ಸುರ ಸಾಜಿ ವಿಮಾನ, ಗಗನ ವಿಮಲ ಸಂಕುಲ ಸುರ ಜೂಥ, ಗಾವಹಿ ಗುಣ ಗಂಧರ್ಭ ಬರೂಥ, ಬರಷಹಿ ಸುಮನ ಸು ಅಂಜಲಿ ಸಾಜಿ, ಗಹಗಹಿ ಗಗನ ದುಂದುಬಿ ಬಾಜಿ, ಅಸ್ತುತಿ ಕರಹಿ ನಾಗ ಮುನಿ ದೇವ, ಭೂವಿಧಿ ಲಾವಹಿ ನಿಜ ನಿಜ ಸೇವಾ. ಪವಿತ್ರವಾದ ಚೈತ್ರ ಶುದ್ಧ ನವಮಿ ವಸಂತ ಮಾಸ ತಿಥಿಯ ದಿನ ಭಗವಂತನಿಗೆ ಪ್ರಿಯವಾದ ಅಭಿಜಿತ್ ಮುಹೂರ್ತದ ಮಧ್ಯಾಹ್ನದ ವೇಳೆ ಹೆಚ್ಚು ಚಳಿಯೂ ಬಿಸಿಲು ಇಲ್ಲದ ಪವಿತ್ರವಾದ ಸಮಯ. ಇದು ಎಲ್ಲ ಲೋಕಗಳಿಗೂ ಪ್ರಶಾಂತಿಯನ್ನು ನೀಡುವಂತಹುದು. ಶೀತಲ ಸುಗಂಧಿತ ಮಂದಾನಿಲವು ಎಲ್ಲೆಡೆ ಬೀಸುತ್ತಿತ್ತು. ದೇವತೆಗಳು ಹರ್ಷಿತರಾಗಿದ್ದರು. ಸಂತರು ಮನಸ್ಸಿನಲ್ಲಿ ಬಹಳ ಉಲ್ಲಾಸಗೊಂಡಿದ್ದರು. ವನಗಳು ಕುಸುಮಿತವಾಗಿತ್ತು. ಪರ್ವತ ಸಮೂಹಗಳು ಮಣಿಗಳಿಂದ ಕಂಗೊಳಿಸಿದ್ದವು. ನದಿಗಳಲ್ಲಿ ಅಮೃತಧಾರೆ ಹರಿಯುತ್ತಿತ್ತು. ಪ್ರಕೃತಿ ಎಲ್ಲವೂ ಅಪೂರ್ವ ಶೋಭೆಯಿಂದ ಕಂಗೊಳಿಸಿತು. ಭಗವಂತನು ಅವತರಿಸುವ ಸಮಯವು ಸನ್ನಿಹಿತವಾದುದನ್ನು ತಿಳಿದು ಬ್ರಹ್ಮಾದಿ ಎಲ್ಲಾ ದೇವತೆಗಳು ತಮ್ಮ ತಮ್ಮ ವಾಹನಗಳನ್ನು ಸಜ್ಜುಗೊಳಿಸಿ ಹೊರಟರು. ನಿರ್ಮಲ ಆಕಾಶವು ದೇವತೆಗಳ ಸಮೂಹಗಳಿಂದ ತುಂಬಿ ಹೋಯಿತು. ಗಂಧರ್ವರು ಭಗವದ್ಗುಣಗಳನ್ನು ಹಾಡತೊಡಗಿದರು. ಸುಂದರವಾದ ಬೊಗಸೆಗಳಿಂದ ಹೂವಿನ ಮಳೆಗರೆಯತೊಡಗಿದರು. ಆಗಸದಲ್ಲಿ ದೇವದುಂದುಬಿಗಳು ಮೊಳಗಿದವು. ದೇವತೆಗಳು, ನಾಗರು, ಮುನಿಗಳು ಭಗವಂತನ ಸ್ತೋತ್ರ ಮಾಡತೊಡಗಿದರು. ಬಹುವಿಧವಾದ ಪೂರ್ವವಾದ ಕಾಣಿಕೆಗಳನ್ನು ಸೇವಾರ್ಥವಾಗಿ ಸಮರ್ಪಿಸಿದರು. ಆಗ ಲೋಕ ಕಲ್ಯಾಣಾರ್ಥವಾಗಿ ಜಗದಾಧಾರಣಾದ ಪ್ರಭುವು ಅವತರಿಸಿದನು. ದೇವತೆಗಳ ಸಮೂಹವು ಅನೇಕ ವಿಧದಿಂದ ಪ್ರಭುವನ್ನು ಕೊಂಡಾಡಿ ತಮ್ಮ ತಮ್ಮ ಮುಖಗಳಿಗೆ ಪ್ರಯಾಣ ಬೆಳೆಸಿದರು. ಕೃಪಾಳವು ಪರಮದಯಾನಿಧಿಯು ಕೌಸಲ್ಯಾನಂದನವರ್ಧನಾದ ಶ್ರೀರಾಮಚಂದ್ರ ಪ್ರಭುವು ಪ್ರಕಟನಾದನು. ಮುನಿ ಮನೋಹರೆಯಾದ ಪ್ರಭುವಿನ ಅತ್ಯದ್ಭುತವಾದ ರೂಪವನ್ನು ಕಂಡು ಕೌಸಲ್ಯ ಮಾತೆಯು ಪರಮಾನಂದ ಭರಿತಳಾದಳು. ಪ್ರಭುವಿನ ನೀಲ ಮೇಘ ಶರೀರವು ಎಲ್ಲರಿಗೂ ನೇತ್ರಾನಂದಕರವಾಗಿತ್ತು. ಅವನಿಗೆ ಚತುರ್ಭುಜಗಳಿದ್ದು 4 ಕೈಗಳಲ್ಲಿ ಶಂಖ, ಚಕ್ರ, ಗದಾಪದ್ಮಗಳನ್ನು ಧರಿಸಿದ್ದನು. ಕಂಠದಲ್ಲಿ ದಿವ್ಯಹಾರಗಳನ್ನು, ವನಮಾಲೆಯನ್ನು ಧರಿಸಿದ್ದನು. ನೇತ್ರಗಳು ವಿಶಾಲವಾಗಿದ್ದು ಸೌಂದರ್ಯ ರಾಶಿಯಂತಿದ್ದು ರಾಮನಾದ ಭಗವಂತನು ಪ್ರಕಟಗೊಂಡನು. 2 ಕೈ ಜೋಡಿಸಿ ತಾಯಿ ಕೌಸಲ್ಯ ಹೇಳತೊಡಗಿದಳು, ಎಲೈ ಅನಂತ, ನಿನ್ನನ್ನು ನಾನು ಏನು ಅಂತ ಸ್ತುತಿಸಲಿ? ನೀನು ಮಾಯೆಗೆ, ಗುಣಗಳಿಗೆ, ಜ್ಞಾನಕ್ಕೂ ಅತೀತನೆಂದು, ಪ್ರಣಾಮ ರಹಿತನೆಂದು ವೇದ ಪುರಾಣಗಳು ಸಾರುತ್ತಿವೆ. ಕರುಣಾ ಸಮುದ್ರನು, ಸರ್ವಸುಖ ನಿಧಾನನು, ಸದ್ಗುಣ ರಾಶಿಯು ಎಂದು ಶ್ರುತಿಗಳಿಂದ ಸಂತ ಸಜ್ಜನರಿಂದ ಸುಸಲ್ಪಡುವ ಭಕ್ತಪರಾಧೀನನಾದ ಲಕ್ಷ್ಮೀಪತಿಯಾದ ನೀನು ನನ್ನ ಹಿತಕ್ಕಾಗಿ ಪ್ರತ್ಯಕ್ಷನಾಗಿರುವೆ. ಪ್ರಭೋ, ನಿನ್ನ ಪ್ರತಿಯೊಂದು ರೋಮದಲ್ಲೂ ಮಾಯಾನಿರ್ಮಿತ ಬ್ರಹ್ಮಾಂಡ ಸಮೂಹಗಳು ಅಡಗಿವೆ ಎಂದು ವೇದಗಳು ಹೇಳುತ್ತವೆ. ಅಂತಹ ನೀನು ನನ್ನ ಗರ್ಭದಲ್ಲಿ ವಾಸಿಸಿದೆ. ಇದು ಆಶ್ಚರ್ಯಕರವಲ್ಲವೇ? ಈ ವಿಷಯವನ್ನು ಕೇಳಿದ ಧೀರ ಪುರುಷರ ಬುದ್ಧಿಯೂ ಭ್ರಮೆಗೊಳ್ಳುತ್ತದೆ. ಹೀಗೆ ತಾಯಿಗೆ ಜ್ಞಾನೋದಯವಾದುದನ್ನು ಕಂಡು ಭಗವಂತನು ಮುಗುಳ್ನಕ್ಕನು. ಅವನು ಬಹುವಿಧವಾದ ಲೀಲೆಗಳನ್ನು ಪ್ರಕಟಿಸಲು ಬಯಸುತ್ತಿದ್ದನು. ಅವಳಿಗೆ ಹಿಂದಿನ ಜನ್ಮದ ಸುಂದರ ಕಥೆಯನ್ನು ತಿಳಿಸಿದನು. ಅದರಿಂದಾಗಿ ಅವಳಲ್ಲಿ ಭಗವಂತನ ಮೇಲಿದ್ದ ಅನನ್ಯ ಭಕ್ತಿಯೇ ಪುತ್ರವಾತ್ಸಲ್ಯವಾಗಿ ಮಾರ್ಪಟ್ಟಿತು. ಬಳಿಕ ಕೌಸಲ್ಯ ಮಾತೆಯು ಮತಿಮುಗ್ಧಳಾಗಿ ಇಂತೆಂದಳು, ಸ್ವಾಮಿ, ಈ ರೂಪವನ್ನು ತೊರೆದು ಅತ್ಯಂತ ಪ್ರಿಯವಾದ ಪಾಲಲೀಲೆಯನ್ನು ತೋರಿಸು. ಅದೇ ನನಗೆ ಅತ್ಯಂತ ಪ್ರಿಯಕರವು, ಸುಖದಾಯಕವು. ತಾಯಿ ಈ ಮಾತನ್ನು ಕೇಳಿ ದೇವತೆಗಳ ಒಡೆಯನಾದ ಭಗವಂತನು ಸಣ್ಣ ಬಾಲಕ ರೂಪನಾಗಿ ಅಳಲು ತೊಡಗಿದನು. ತುಳಸಿದಾಸರು ಹೇಳುತ್ತಾರೆ, ಪ್ರಭುವಿನ ಈ ಚರಿತ್ರವನ್ನು ಗಾನ ಮಾಡುವವರು ಶ್ರೀಹರಿಯ ಪದವನ್ನು ಪಡೆದುಕೊಳ್ಳುತ್ತಾರೆ, ಮತ್ತೆ ಸಂಸಾರ ಸಮುದ್ರದಲ್ಲಿ ಬೀಳಲಾರರು. ದೇವತೆಗಳನ್ನು, ಬ್ರಾಹ್ಮಣರನ್ನು, ಸಜ್ಜನರನ್ನು, ಗೋವುಗಳನ್ನು ಕಾಪಾಡಲಿಕ್ಕಾಗಿ ಭಗವಂತನು ಮನುಷ್ಯ ರೂಪದಿಂದ ಅವತರಿಸಿರುವನು. ಅವನು ತ್ರಿಗುಣಾತ್ಮಕವಾದ ಮಾಯೆಗೂ, ಗುಣಗಳಿಗೂ, ಇಂದ್ರಿಯಗಳಿಗೂ ಅತೀತನು.
ಅವನ ತನವು ಆತನ ಇಚ್ಛೆಯಿಂದ ಆದುದು. ಯಾವುದೇ ಕರ್ಮಬಂಧನಕ್ಕೆ ವಶನಾಗಿ ತ್ರಿಗುಣಾತ್ಮಕ ಭೌತಿಕ ಪದಾರ್ಥಗಳಿಂದ ನಿರ್ಮಿತವಲ್ಲ. ಅತ್ಯಂತ ಮಧುರವೂ ಪ್ರಿಯತಮವೂ ಆದ ಮಗುವಿನ ಅಳುವಿನ ಧ್ವನಿಯನ್ನು ಕೇಳಿದೊಡನೆ ಎಲ್ಲಾ ರಾಣಿಯರು ಉತ್ಕಂಠಿತರಾಗಿ ಓಡಿ ಬಂದರು. ದಾಸಿ ಜನರು ಹರ್ಷಿತರಾಗಿ ಅತ್ತಿಂದಿತ್ತ ಹರಿದಾಡಿದರು. ಎಲ್ಲ ನಗರವಾಸಿಗಳು ಆನಂದ ಮಗ್ನರಾದರು. ಪುತ್ರಜನನದ ವಾರ್ತೆಯನ್ನು ಕೇಳಿದ ದಶರಥ ಮಹಾರಾಜನು ಪರಮಾನಂದ ಭರಿತನಾದನು. ಪ್ರೇಮಾತಿಶಯದಿಂದ ಅವನ ಶರೀರ ಪುಲಕಗೊಂಡಿತು. ಆನಂದವನ್ನು ತಡೆಯಲಾರದೆ ತತ್ತರಿಸಿದನು. ಅವನು ಧೈರ್ಯ ತಂದುಕೊಂಡು ಪ್ರೇಮಶಿಥಿಲವಾದ ಶರೀರವನ್ನು ಸಾವರಿಸಿಕೊಂಡು ಏಳಬಯಸಿದನು. ನಾಮಶ್ರವಣ ಮಾತ್ರದಿಂದಲೇ ಎಲ್ಲ ಶುಭಗಳನ್ನು ಕರುಣಿಸುವ ಪ್ರಭುವು ಇಂದು ನನ್ನ ಮನೆಗೆ ಬಂದಿರುವನು ಎಂದು ಯೋಚಿಸುತ್ತಾ ರಾಜನ ಮನಸ್ಸು ಅಮಿತಾನಂದ ಭರಿತವಾಯಿತು. ಮಂಗಳವಾದ್ಯಗಳನ್ನು ನುಡಿಸುವಂತೆ ಕಲಾವಿದರಿಗೆ ಆಜ್ಞೆ ಇತ್ತನು. ಕುಲಗುರುವಾದ ವಶಿಷ್ಠರನ್ನು ಕರೆಕಳಿಸಿದನು. ಅವರು ಬ್ರಾಹ್ಮಣರೊಡಗೂಡಿ ಬಂದು ರಾಜಾಂತಪುರವನ್ನು ತಲುಪಿದರು. ಸೌಂದರ್ಯದ ರಾಶಿಯು ಹೇಳಿ ಮುಗಿಯದ ಅಗಣಿತ ಗುಣ ಖನಿಯೂ ಆದ ಅಪರೂಪ ಬಾಲಕನನ್ನು ಅವರೆಲ್ಲರೂ ನೋಡಿದರು. ನಂದಿ ಮುಖ ಸರಾಧಕರಿ ಜಾತಕ ರಾಮ ಸಬಿಕೀನ ಹಾಟಕ ಧೇನು ಬಸನ ಮುನಿ ಕೃಪ ವಿಪ್ರನ ಕಹದೀನ. ರಾಜನು ಗುರುಗಳ ಅಪ್ಪಣೆಯಂತೆ ನಾಂದಿ ಮುಖ ಶ್ರಾದ್ದವನ್ನು ಗೈದು ಜಾತಕ ಕರ್ಮ ಸಂಸ್ಕಾರವನ್ನು ನಡೆಸಿ ಬ್ರಾಹ್ಮಣರಿಗೆ ಚಿನ್ನ, ಗೋವು, ವಸ್ತ್ರ, ನವರತ್ನಗಳನ್ನು ದಾನ ಮಾಡಿದನು. ನಗರವನ್ನು ಧ್ವಜ, ಪತಾಕೆ, ತೋರಣಗಳಿಂದ ಅವರ್ಣನೀಯವಾಗಿ ಅಲಂಕರಿಸಲ್ಪಟ್ಟಿತು. ಆಕಾಶದಿಂದ ಪುಷ್ಪವೃಷ್ಟಿಯಾಗುತ್ತಿತ್ತು. ಪ್ರಜೆಗಳೆಲ್ಲರೂ ಬ್ರಹ್ಮಾಂಡದಲ್ಲಿ ಮುಳುಗಿ ಹೋದರು. ಸ್ತ್ರೀಯರು ಗುಂಪು ಗುಂಪಾಗಿ ಸಹಜ ಶೃಂಗಾರ ಮಾಡಿಕೊಂಡು ಅವಸರವಾಗಿ ಹೊರಟರು. ಸ್ವರ್ಣ ಕಲಶ ಹಿಡಿದುಕೊಂಡು ಬಂಗಾರದ ತಟ್ಟೆಗಳಲ್ಲಿ ಮಂಗಳ ದ್ರವ್ಯಗಳನ್ನು ಅಣಿಮಾಡಿಕೊಂಡು ಹಾಡುತ್ತಾ ಅವರೆಲ್ಲರೂ ರಾಜದ್ವಾರವನ್ನು ಹೊಕ್ಕರು. ಬಾಲಕನಿಗೆ ಆರತಿಯನ್ನೆತ್ತಿ ದೃಷ್ಟಿಯಾಗದಂತೆ ನಿವಾಳಿಸಿದರು. ಬಾಲಕನಿಗೆ ಮಂಗಳ ಶಾಸನವನ್ನು ಹಾಡುತ್ತಾ ಪದೇ ಪದೇ ಬಾಲಕನ ಪಾದಗಳಿಗೆ ವಂದಿಸಿಕೊಂಡು ಉಡುಗೊರೆಗಳನ್ನು ಕೊಟ್ಟರು. ವಂದಿಮಾಗದರು, ಸೂತರು, ಗಾಯಕರು ರಘುಕುಲದ ಒಡೆಯರ ಪವಿತ್ರ ಗುಣಗಳನ್ನು ಹಾಡತೊಡಗಿದರು. ಅರಸನು ಎಲ್ಲರಿಗೂ ಭೂರಿದಾನ ಮಾಡಿದನು. ದಾನ ಪಡೆದವರು ಕೂಡ ಅದನ್ನು ಇರಿಸಿಕೊಳ್ಳದೆ ಸೂರೆ ಮಾಡಿದರು. ನಗರದ ಎಲ್ಲಾ ಬೀದಿಗಳಲ್ಲಿ ಕಸ್ತೂರಿ, ಚಂದನ, ಕೇಸರಿ ಮುಂತಾದವುಗಳನ್ನು ಚೆಲ್ಲಾಡಿದರು. ಗೃಹ ಗೃಹ ಭಾಜ ಬಧಾವ ಸುಧು ಪ್ರಕಟೆ ಸುಷುಮಾ ಕಂದ್ ಹರಶವಂತ ಸಬ್ ಜಹತಃ ನಗರ ನಾರಿ ನರ ಬೃಂದ. ಸೌಂದರ್ಯದ ರಾಶಿಯಾದ ಆ ಬಾಲಕನ ಜನನದಿಂದ ಮನೆ ಮನೆಗಳಲ್ಲಿ ಮಂಗಳವಾದ್ಯಗಳು ಮೊಳಗಿದವು. ನರನಾರಿಯರು ಗುಂಪು ಗುಂಪಾಗಿ ಆನಂದೋತ್ಸವದಲ್ಲಿ ಮಗ್ನರಾದರು. ಕೈಕೇಯಿ ಮತ್ತು ಸುಮಿತ್ರೆಯರು ಕೂಡ ಸುಂದರವಾದ ಗಂಡು ಮಕ್ಕಳನ್ನು ಹಡೆದರು. ಆ ಸುಖ, ಸಂಪತ್ತು, ಸಮಯ ಹಾಗೂ ಸಮಾಜ ಇವುಗಳನ್ನು ಸರಸ್ವತಿಯಾಗಲಿ ಆದಿಶೇಷನಾಗಲಿ ವರ್ಣಿಸಲಾದರು. ರಾತ್ರಿಯು ತನ್ನ ಪ್ರಭಾವವನ್ನು ಕೊಡಲು ಬಂದಿದೆ. ಆದರೆ ಸೂರ್ಯನನ್ನು ಕಂಡು ನಾಚಿ ಹಿಂಜರಿದು ಸಂಧಿಯಾಗಿ ಮಾರ್ಪಟ್ಟಿತೋ ಎಂಬಂತೆ ಅಯೋಧ್ಯೆ ಕಂಗೊಳಿಸಿತು. ರಾಜನು ಎಲ್ಲರನ್ನು ಸಂತೋಷಪಡಿಸಿದನು. ಎಲ್ಲರೂ ತುಳಸಿದಾಸನ ಒಡೆಯರಾದ 4 ರಾಜಕುಮಾರರು ಚಿರಂಜೀವಿಗಳಾಗಲಿ ಎಂದು ಆಶೀರ್ವಾದಿಸಿದರು. ಹೀಗೆ ಕೆಲವು ದಿನಗಳು ಕಳೆದವು. ಹಗಲು ರಾತ್ರಿಗಳು ಉರುಳಿದ್ದೇ ತಿಳಿಯಲಿಲ್ಲ. ಮಕ್ಕಳ ನಾಮಕರಣದ ಸಮಯ ಸನ್ನಿಹಿತವಾಯಿತೆಂದು ಗಮನಿಸಿ ಅರಸನು ಜ್ಞಾನಿಯಾದ ವಸಿಷ್ಠ ಮುನಿಗಳನ್ನು ಕರೆಸಿದನು. ಬಂದ ಮುನಿಯನ್ನು ವಿಧಿವತ್ತಾಗಿ ಪೂಜಿಸಿ ಇಂತೆಂದನು: ಮುನೀಶ್ವರರೇ, ಇವರಿಗೆ ನಾಮಕರಣ ಸಂಸ್ಕಾರವನ್ನು ಮಾಡಿರಿ. ನೀವು ನಿರ್ಣಯಿಸಿಕೊಂಡಿದ್ದ ಹೆಸರನ್ನು ಇಡಿರಿ. ಆಗ ವಸಿಷ್ಠರು ನುಡಿದರು: ರಾಜನೇ, ಇವನಿಗೆ ಅನೇಕ ಅನುಪಮ ನಾಮಗಳಿವೆ. ಆದರೂ ನನ್ನ ಬುದ್ಧಿಗೆ ತೋಚಿದಂತೆ ಹೇಳುತ್ತೇನೆ. ಸರ್ವ ಸುಖಗಳ ನಿಧಾನನಾದ ಈ ಆನಂದ ಸಿಂಧುವಿನ ಒಂದು ಬಿಂದುವಿನಿಂದಲೇ 3 ಲೋಕಗಳು ಸುಖಮಯವಾಗುತ್ತವೆ. ಈ ಸುಖನಿಧಿಯ ಹೆಸರು ರಾಮ ಎಂದು. ಇವನು ಸರ್ವಲೋಕಗಳಿಗೂ ಶಾಂತಿಪ್ರದಾತನು. ಈ 2ನೇ ಮಗನು ಜಗತ್ತಿನ ಭರಣ ಪೋಷಣ ಮಾಡುವನಾದ್ದರಿಂದ ಇವನ ಹೆಸರು ಭರತನೆಂದು, ಇನ್ನೊಬ್ಬನ ಸ್ಮರಣ ಮಾತ್ರದಿಂದ ಶತ್ರುಗಳ ನಾಶವಾಗುವುದೆಂದು ಅವನ ಹೆಸರು ಶತ್ರುಘ್ನನೆಂದು ವೇದಗಳಲ್ಲಿ ಪ್ರಸಿದ್ಧವಾಗಿದೆ. ಮತ್ತೊಬ್ಬನು ಶುಭಲಕ್ಷಣ ಸಂಪನ್ನನು, ಶ್ರೀರಾಮನಿಗೆ ಅತ್ಯಂತ ಪ್ರೀತಿಪಾತ್ರನು, ಜಗದಾಧಾರನು, ಸುಮಿತ್ರಾನಂದನನು ಆದ ಇವನ ಹೆಸರು ವಶಿಷ್ಠರು ನಾಮಕರಣ ಮಾಡಿದರು. ಕುಲಗುರುಳಾದ ವಶಿಷ್ಠರು ಚೆನ್ನಾಗಿ ವಿಚಾರ ಮಾಡಿ ಈ 4 ರಾಜಕುಮಾರಿಗೆ ನಾಮಕರಣವನ್ನು ಮಾಡಿದರು. ಬಳಿಕ ಇಂತೆಂದರು: ರಾಜ, ನಿನ್ನ 4 ಕುಮಾರರು ವೇದತತ್ವವಾದ ಸಾಕ್ಷಾತ್ ಪರಮಾತ್ಮ ಸ್ವರೂಪಿಗಳಾಗಿದ್ದಾರೆ. ಇವರು ಮುನಿಗಳ ಧನವು, ಭಕ್ತರ ಸರ್ವಸ್ವವು, ಶಿವನಿಗೆ ಪ್ರಾಣಪ್ರಿಯರು ಆಗಿದ್ದಾರೆ. ಈಗ ಅವರು ನಿಮ್ಮ ಪ್ರೇಮಕ್ಕೆ ಪರವಶರಾಗಿ ತಮ್ಮ ಬಾಲಲೀಲಾನಂದ ರಸದಲ್ಲಿ ಮುಳುಗಿರುವವರು. ಬಾಲ್ಯದಿಂದಲೇ ಶ್ರೀರಾಮಚಂದ್ರನು ತನ್ನ ಪರಮ ಹಿತೈಷಿ ಪ್ರಭುವೆಂದು ಬಗೆದು ಲಕ್ಷ್ಮಣನು ಅವನ ಚರಣಗಳಲ್ಲಿ ಅನನ್ಯ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದನು.
ಭರತ ಶತ್ರುಘ್ನರ ಪ್ರೇಮವು ಸ್ವಾಮಿ ಸೇವಕರ ಪ್ರೇಮದಂತೆ ಇತ್ತು. ಶ್ರೀರಾಮ ಭರತರು ಶ್ಯಾಮವರ್ಣದಿಂದಲೂ ಹಾಗೂ ಲಕ್ಷ್ಮಣ ಶತ್ರುಘ್ನರು ಗೌರವರ್ಣದಿಂದಲೂ ಶೋಭಿಸುತ್ತಿದ್ದರು. ರಾಮ ಲಕ್ಷ್ಮಣ ಹಾಗೂ ಭರತ ಶತ್ರುಘ್ನರು ಎಂಬ ಎರಡು ಜೋಡಿಗಳನ್ನು ನೋಡಿ ತಾಯಿಯಂದಿರು ಆನಂದಿಸುತ್ತಿದ್ದರು, ದೃಷ್ಟಿ ತೆಗೆಯುತ್ತಿದ್ದರು. ಸೋದರರಾದ ನಾಲ್ವರು ರೂಪ, ಶೀಲ, ಗುಣನಿಧಾನರು ಆಗಿದ್ದರು. ಶ್ರೀರಾಮನು ಎಲ್ಲರಿಗಿಂತ ಅತ್ಯಂತ ಸುಖಾನಂದದಾಯಕನು. ಅವನ ಹೃದಯದಲ್ಲಿ ಅನುಗ್ರಹವೆಂಬ ಚಂದ್ರನು ಯಾವಾಗಲೂ ಬೆಳಕುತ್ತಿದ್ದನು. ಅವನ ಮನೋಹರ ಮಂದಹಾಸವೇ ಅದನ್ನು ಸೂಚಿಸುತ್ತಿತ್ತು. ಒಮ್ಮೆ ತೊಡೆಯ ಮೇಲೆ, ಒಮ್ಮೆ ತೊಟ್ಟಿಲಿನಲ್ಲಿ ಮಲಗಿಸಿಕೊಂಡು ತಾಯಿಯು ನನ್ನ ಮುದ್ದು ಕಂದಮ್ಮ ಎಂದು ಹೇಳಿ ಜೋಗುಳ ಹಾಡಿ ಆನಂದಿಸುತ್ತಿದ್ದಳು. ಸರ್ವವ್ಯಾಪಕನು, ನಿರಂಜನನು, ನಿರ್ಗುಣನು, ಲೌಕಿಕ ವಿನೋದರಹಿತನು, ಅಜನು ಆದ ಪರಬ್ರಹ್ಮನು ಕೌಸಲ್ಯಾದೇವಿಯ ಭಕ್ತಿವಾತ್ಸಲ್ಯಗಳಿಗೆ ವಶನಾಗಿ ಅವಳ ತೊಡೆಯಲ್ಲಿ ಆಡುತ್ತಿರುವನು. ರಾಮನು ಅದರ ಅಂಬೆಗಾಲಿನಡಿಗೆ ನನಗೆ ಅತ್ಯಂತ ಪ್ರಿಯವಾದುದು ಎಂದು ಶಿವನು ಪಾರ್ವತಿಗೆ ಹೇಳಿದನು. ಮತ್ತೆ ಹೇಳಿದ, ಪಾರ್ವತಿ, ಶ್ರೀರಾಮನ ರೂಪ ಸೌಂದರ್ಯವನ್ನು ವೇದಗಳೇ ಅಲ್ಲ, ಆದಿಶೇಷನು ಕೂಡ ವರ್ಣಿಸಲಾರನು. ಕನಸಿನಲ್ಲಾದರೂ ಆ ಚೆಲುವನ್ನು ಕಂಡವರು ಮಾತ್ರ ತಿಳಿಯಬಲ್ಲರು. ಸುಖ ಸಂದೋಹ ಮೋಹ ಪರ ಜ್ಞಾನ ಗಿರಾ ಗೋತೀತ್ ದಂಪತಿ ಪರಮ ಪ್ರೇಮ ಬಸಕರ ಶಿಶು ಚರಿತ ಪುನೀತ್. ಆನಂದ ಸ್ವರೂಪನು, ಮಾಯಾತೀತನು, ಜ್ಞಾನ, ವಾಣಿ ಮತ್ತು ಇಂದ್ರಿಯಗಳಿಗೆ ಅತೀತನು ಆದ ಭಗವಂತನು ದಶರಥ ಕೌಸಲ್ಯರ ವಾತ್ಸಲ್ಯ ಪ್ರೇಮಕ್ಕೆ ವಶನಾಗಿ ಪುನೀತವಾದ ಬಾಲಲೀಲೆಗಳನ್ನು ಪ್ರದರ್ಶಿಸಿದನು. ಪ್ರೇಮಜ್ಞನಾದ ಕೌಸಲ್ಯಗೆ ಹಗಲಿರುಳು ಉಳಿದುದೇ ಅರಿಯಲಿಲ್ಲ. ಪುತ್ರವಾತ್ಸಲ್ಯಕ್ಕೆ ವಶಳಾಗಿ ಶ್ರಾಮನ ಬಾಲಲೀಲೆಗಳನ್ನು, ಚರಿತ್ರೆಗಳನ್ನು ಗಾನ ಮಾಡುತ್ತಿದ್ದಳು. ಅನಂತರ ಅವನು ತಾಗಿನ ಅದ್ಭುತವಾದ ಒಮ್ಮೆ ಅಖಂಡ ರೂಪವನ್ನು ತೋರಿಸಿದನು. ಆ ರೂಪದ ಒಂದೊಂದು ರೋಮದಲ್ಲಿಯೂ ಕೋಟಿ ಕೋಟಿ ಬ್ರಹ್ಮಾಂಡಗಳಿದ್ದವು. ಆ ರೂಪದಲ್ಲಿ ಗಣನೆಯಿಲ್ಲದ ಸೂರ್ಯ, ಚಂದ್ರರು, ಪರಮೇಶ್ವರನು, ಬ್ರಹ್ಮಾದಿ ದೇವತೆಗಳು, ಅನೇಕ ಪರ್ವತಗಳು, ನದಿಗಳು, ಸಮುದ್ರಗಳು, ಪೃಥ್ವಿ, ವನಗಳು, ಕಾಲ, ಕರ್ಮ, ಗುಣ, ಜ್ಞಾನ, ಸ್ವಭಾವ ಮುಂತಾದವುಗಳನ್ನು ಹಾಗೂ ಎಂದೂ ಕಾಣದ ಕೇಳದ ಇನ್ನೂ ಅಸಂಖ್ಯ ಪದಾರ್ಥಗಳನ್ನು ಕೌಸಲ್ಯೆಯು ನೋಡಿದಳು. ಸರ್ವಶಕ್ತಿ ಸ್ವರೂಪಿಣಿಯಾದ ಮಾಯೆಯ ಭಯದಿಂದ ಕೈಜೋಡಿಸಿಕೊಂಡು ಅವನ ಮುಂದೆ ನಿಂತಿದ್ದಳು. ಮಾಯೆಗೆ ವಶರಾಗಿ ಅವಳು ಕುಣಿಸಿದಂತೆ ಕುಣಿಯುವ ಜೀವರನ್ನು ನೋಡಿದಳು. ಜೀವಿಗಳನ್ನು ಮಾಯೆಯಿಂದ ಬಿಡಿಸುವ ಭಕ್ತಿಯನ್ನು ಕೂಡ ಅವಳು ದರ್ಶಿಸಿದಳು. ಆಕೆಯ ಶರೀರ ಪುಳಕಿತವಾಯಿತು, ಬಾಯಿಂದ ಮಾತು ಹೊರಡದಾಯಿತು. ಆಗ ಅವಳು ಕಂಗಳನ್ನು ಮುಚ್ಚಿ ಶ್ರೀರಾಮಚಂದ್ರನ ಚರಣಗಳಲ್ಲಿ ತಲೆಬಾಗಿದಳು. ತಾಯಿಯು ಅಚ್ಚರಿಗೊಂಡಿರುವುದನ್ನು ಕಂಡು ಖರಾರಿಯಾದ ಶ್ರೀರಾಮನು ಪುನಃ ತಾನು ಬಾಲರೂಪಿಯಾದನು. ಅವಳು ಕಣ್ಣು ಬಿಟ್ಟು ನೋಡಿದಾಗ ತನ್ನ ಎದುರು ಮೊದಲಿನಂತೆ ಬಾಲರಾಮನನ್ನು ನೋಡಿದಳು. ಅವಳು ಸಂಭ್ರಮಾಶ್ಚರ್ಯಗಳಿಂದ ಅವನನ್ನು ಸ್ತುತಿಸಲು ಅಸಮರ್ಥಳಾದಳು. ಜಗತ್ಪಿತನಾದ ಪರಮಾತ್ಮನನ್ನು ನಾನು ಮಗನೆಂದು ಬಗೆದನಲ್ಲ ಎಂದು ಅಂಜಿದಳು. ಶ್ರೀಹರಿಯು ತಾಯಿಯನ್ನು ಅನೇಕ ರೀತಿಯ ಸಮಾಧಾನ ಮಾಡಿ, ಅಮ್ಮ, ಇದನ್ನು ಎಲ್ಲೂ ಹೇಳಬೇಡ ಎಂದು ಹೇಳಿದನು. ಬಾರು ಬಾರು ಕೌಸಲ್ಯ ವಿನಯ ಕರಯಿ ಕರ ಜೋರಿ ಅಭುಜನಿ ಕಬಹು ವ್ಯಾಪ್ಯ ಪ್ರಭು ಮೋಹಿ ಮಾಯಾ ತೋರಿ. ಕೌಸಲ್ಯೆಯು ಪದೇ ಪದೇ ವಿನಯದಿಂದ ಕೈ ಜೋಡಿಸಿಕೊಂಡು, ಪ್ರಭುವೇ, ನಿನ್ನ ಮಾಯೆಯು ಮುಂದೆಂತೂ ನನಗೆ ಕವಿಯದಿರಲಿ ಎಂದು ಪ್ರಾರ್ಥಿಸಿದಳು. ಶ್ರೀಹರಿಯು ರಾಮನಿಗೆ ಗೈದ ಬಾಲಲೀಲೆಗಳನ್ನು ತನ್ನ ಸೇವಕರಿಗೆ ಮೀಲಾದ ಆನಂದವನ್ನು ನೀಡಿದ. ಕೆಲಕಾಲ ಕಳೆದ ಮೇಲೆ 4 ಮಂದಿ ಸೋದರರು ದೊಡ್ಡವರಾಗಿ ಪ್ರಿಯಜನರಿಗೆ, ಪರಿಜನರಿಗೆ, ಪುರಜನರಿಗೆ ಸುಖವನ್ನು ನೀಡಿದರು. ಪ್ರಾಪ್ತ ವಯಸ್ಕರಾದಾಗ ಗುರು ವಸಿಷ್ಠರು ಅವರಿಗೆ ಚೂಡಾಕರ್ಮ ಅಂದರೆ ಚೌಲ ಸಂಸ್ಕಾರವನ್ನು ಮಾಡಿಸಿದರು. ಬ್ರಾಹ್ಮಣರಿಗೆ ಹೇರಳವಾದ ದಕ್ಷಿಣೆ ಕೊಡಲಾಯಿತು. ಆ 4 ರಾಜಕುಮಾರರು ವಿವಿಧ ವಿನೋದ ಕ್ರೀಡೆಗಳನ್ನಾಡುತ್ತಾ ಓಡಾಡಿಕೊಂಡಿದ್ದರು. ಮನ, ವಚನ, ಕರ್ಮಗಳಿಗೆ ಅಗೋಚರನಾದ ಪ್ರಭುವು ದಶರಥನ ಅರಮನೆ ಅಂಗಳದಲ್ಲಿ ಅಡ್ಡಾಡುತ್ತಾ ಆಟವಾಡುತ್ತಿದ್ದಾನೆ. ಊಟದ ಹೊತ್ತಿನಲ್ಲಿ ದಶರಥನು ಊಟಕ್ಕಾಗಿ ಎಷ್ಟು ಕರೆದರೂ ಅವರು ತಮ್ಮ ಗೆಳೆಯರನ್ನು ತೊರೆದು ಬರಲೊಲ್ಲರು. ಕೌಸಲ್ಯೆಯು ಕರೆಯಲು ಹೋದಾಗ ಪ್ರಭುವು ಬೆಳಗಿನಿಂದ ಓಡಿ ಹೋಗುತ್ತಾನೆ. ವೇದಗಳು ನೇತಿ ನೇತಿ ಎಂದು ಬಣ್ಣಿಸುವವನನ್ನು, ಶಿವನೂ ಕೂಡ ಅಂತ್ಯವನ್ನು ಕಾಣದಿರುವವನನ್ನು ತಾಯಿಯು ಹಠದಿಂದ ಹಿಡಿಯಲು ಓಡುತ್ತಿದ್ದಾಳೆ. ಕೊನೆಗೆ ಮೈಗೆ ಧೂಳು ಮೆತ್ತಿಕೊಂಡು ಅವರೇ ಬಳಿಗೆ ಬಂದಾಗ ದಶರಥನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು. ಭೋಜನ ಕರತ್ ಚಪಲು ಚಿತ್ತ ಉತ ಉತ್ ಅವಸುರುಪಾಯಿ ಭಾಜಿ ಚಲೆ ಕಿಲ್ಲಕತ್ತ ಮುಖಧದಿ ಓಧನ ಲಪುಟಾಯಿ. ಊಟ ಮಾಡುವಾಗಲಂತೂ ಆ ಮಕ್ಕಳ ಚಿತ್ತಚಾಂಚಲ್ಯವನ್ನು ಹೇಳತೀರದು. ಹೇಗೋ ಬಾಯಿಗೆ ಮೊಸರನ್ನವನ್ನು ತುರುಕಿಕೊಂಡು ಕಿಲಕಿಲಗುಟ್ಟುತ್ತಾ ಅತ್ತಿತ್ತ ಓಡಾಡುತ್ತಾರೆ. ಶ್ರೀರಾಮನ ಬಾಲಲೀಲೆಗಳು ತುಂಬಾ ಸರಳ, ಸುಂದರ ಹಾಗೂ ಮನೋಜ್ಞವಾಗಿವೆ. ಆ ಲೀಲೆಗಳನ್ನು ವಾಗ್ದೇವಿಯು, ಶೇಷನು, ಪರಶಿವನು, ವೇದಗಳು ತನ್ಮಯರಾಗಿ ಹಾಡುತ್ತಿದ್ದಾರೆ. ಈ ಬಾಲಲೀಲೆಗಳಲ್ಲಿ ಅನುರಕ್ತನಾದವನ ಜೀವನು ವ್ಯರ್ಥವೆಂದೇ ವಿಧಾತನ ಅಭಿಮತವು. ಮಕ್ಕಳು ಕೌಮಾರಾವಸ್ಥೆಯನ್ನು ಮುಟ್ಟಿದಾಗ
ಗುರುಗಳು ಆಗ ತಂದೆ ತಾಯಿಯರು ಸೇರಿ ಅವರಿಗೆ ಉಪನಯನ ಸಂಸ್ಕಾರ ನಡೆಸಿದರು. ಶ್ರೀ ರಘುನಾಥನು ತಮ್ಮಂದಿರನ್ನು ಒಳಗೊಂಡು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ತೆರಳಿದನು. ಅಲ್ಪಕಾಲದಲ್ಲೇ ಅವರು ಸಕಲ ವಿದ್ಯಾ ಪಾರಂಗತರಾದರು. 4 ವೇದಗಳೇ ಉಸಿರಾಗಿದ್ದ ಶ್ರೀರಾಘವನು ಈಗ ವೇದಗಳನ್ನು ಕಲಿಯಬೇಕಾಯಿತು. ಇದಕ್ಕಿಂತ ಮಿಗಿಲಾದ ಕೌತುಕವಿದೆಯೇ? 4 ಸೋದರರು ವಿದ್ಯೆ, ವಿನಯ, ಗುಣ, ಶೀಲಗಳನ್ನು ನಿಪುಣರಾದರು. ಅವರೆಲ್ಲರೂ ನೃಪಲೀಲೆಯ ಆಟಗಳನ್ನೇ ಆಡುತ್ತಾರೆ. ಅವರ ಕೈಗಳಲ್ಲಿ ಬಿಲ್ಲು ಬಾಣಗಳು ಅತ್ಯಂತ ಮನೋಹರವಾಗಿ ಶೋಭಿಸುತ್ತಿದ್ದವು. ಚರಾಚರ ಸೃಷ್ಟಿಯೆಲ್ಲವೂ ಅವರ ರೂಪ ಸೌಂದರ್ಯವನ್ನು ಕಂಡು ಮೋಹಪರವಶವಾಗುತ್ತಿತ್ತು. ಅವರು ರಾಜಬೀದಿಗಳಲ್ಲಿ ವಿಹರಿಸುತ್ತಿರುವುದನ್ನು ನೋಡಿ ನಗರವಾಸಿಗಳೆಲ್ಲರೂ ಮುಗ್ಧರಾಗುತ್ತಿದ್ದರು. ಪ್ರೇಮ ವಿಫಲರಾಗಿ ಎಲ್ಲೆಂದರಲ್ಲಿ ನಿಂತು ಬಿಡುತ್ತಿದ್ದರು. ಅಯೋಧ್ಯೆಯಲ್ಲಿರುವ ಸ್ತ್ರೀಯರು, ಪುರುಷರು, ಬಾಲಕರು, ವೃದ್ಧರು ಹೀಗೆ ಎಲ್ಲರೂ ಶ್ರೀರಾಮಚಂದ್ರನನ್ನು ತಮ್ಮ ಪ್ರಾಣಗಳಿಂದಲೇ ಕೂಡ ಹೆಚ್ಚು ಪ್ರೀತಿಸುತ್ತಿದ್ದರು. ಶ್ರೀರಾಮಚಂದ್ರನು ತನ್ನ ಸೋದರರೊಡನೆ ಹಾಗೂ ಇಷ್ಟಮಿತ್ರರ ಜೊತೆಯಲ್ಲಿ ಪ್ರತಿದಿನವೂ ಕಾಡಿಗೆ ಹೋಗಿ ಮೋಕ್ಷಕ್ಕೆ ಅರ್ಹರಾದ ಮೃಗಗಳನ್ನು ಬೇಟೆಯಾಡುತ್ತಿದ್ದನು. ಶಾಸ್ತ್ರದಲ್ಲಿ ಕ್ಷತ್ರಿಯರಿಗೆ ಹೇಳಿದ ರೀತಿಯಿಂದ ಬೇಟೆಯಾಡಬಹುದಾದ ಮೃಗಗಳನ್ನು ಮಾತ್ರ ಅವರು ಬೇಟೆಯಾಡುತ್ತಿದ್ದರು. ರಾಮಬಾಣಕ್ಕೆ ಗುರಿಯಾಗಿ ಮೃತಿಯನ್ನು ಎದೆದ ಮೃಗಗಳನ್ನು ದಶರಥನು ನೋಡಿ ಆತನ ಕೌಶಲ್ಯವನ್ನು ಕಂಡು ತೃಪ್ತಿ ಪಡುತ್ತಿದ್ದನು. ಶ್ರೀರಾಮಬಾಣದಿಂದ ಅಸುನೀಗಿದ ಪ್ರಾಣಿಗಳು ನೇರವಾಗಿ ಪರಮಪದವನ್ನು ಪಡೆಯುತ್ತಿದ್ದವು. ಶ್ರೀರಾಮಚಂದ್ರನು ತಮ್ಮ ತಮ್ಮಂದಿರೊಡಗೂಡಿಗೆ ಊಟ ಮಾಡುತ್ತಿದ್ದನು. ಅವನು ತಂದೆ ತಾಯಿಯರ ಅಪ್ಪಣೆಯನ್ನು ಶಿರಸಾವಹಿಸಿ ನಡೆಸುತ್ತಿದ್ದನು. ತನ್ನ ಪ್ರಜೆಗಳೆಲ್ಲರಿಗೂ ಸುಖಗಳನ್ನು ಕೊಡುವಂತಹ ಕಾರ್ಯಗಳನ್ನೇ ಮಾಡುತ್ತಿದ್ದನು. ಅವನು ವೇದ ಪುರಾಣಗಳನ್ನು ಶ್ರವಣಿಸಿ ಅವುಗಳ ಅಂತರಾರ್ಥವನ್ನು ಸೋದರರಿಗೆ ವಿವರಿಸುತ್ತಿದ್ದನು. ಶ್ರೀ ರಘುನಾಥನು ಪ್ರಾತಃಕಾಲದಲ್ಲಿ ಎದ್ದು ತಂದೆ ತಾಯಿಗಳಿಗೆ ಗುರುಗಳಿಗೆ ಉಣಿಸುತ್ತಿದ್ದನು. ಅವರ ಅಪ್ಪಣೆಯಂತೆ ಆಡಳಿತದ ಕಾರ್ಯಕಲಾಪಗಳನ್ನು ನೋಡಿಕೊಳ್ಳುತ್ತಿದ್ದನು. ಅವನ ನಿತ್ಯ ಕಾರ್ಯಕ್ರಮದ ರೀತಿಗಳನ್ನು ಕಂಡು ರಾಜನು ಹಿರಿ ಹಿಗ್ಗುತ್ತಿದ್ದನು. ಶ್ರೀರಾಮನ ಬಾಲಲೀಲೆಗಳ ಬಗ್ಗೆ ಹೆಚ್ಚಿನ ವಿವರಣೆ ಎಲ್ಲೂ ಇಲ್ಲ. ಏಕೆಂದರೆ ಬಹುಶಃ ವಾಲ್ಮೀಕಿ ಮಹರ್ಷಿಗಳು ಹುತ್ತದಲ್ಲಿ ತಪಗೈಯುತ್ತಿದ್ದಾಗ ಅವರಿಗೆ ರಾಮನ ಪ್ರಥಮ ದರ್ಶನವಾಗಿದ್ದು ವಿಶ್ವಾಮಿತ್ರರ ಜೊತೆಗೆ ಹೊರಟ ಕೇವಲ 16 ವರ್ಷದ ಬಾಲಕನಾಗಿ. ಅಲ್ಲಿಂದಲೇ ರಾಮನ ವ್ಯಕ್ತಿತ್ವನ ಗಾಥೆ ಶುರುವಾಗುತ್ತದೆ. ಹೀಗಾಗಿ ಮುಂದೆಯೂ ಯಾವ ಕವಿಗಳು ರಾಮನ ಬಾಲಲೀಲೆಗಳಿಗೆ ಯಾವ ಪ್ರಾಶಸ್ತ್ಯವನ್ನು ಕೊಟ್ಟಿಲ್ಲ. ಭವಾನಿ ಈ ಕಥೆಯನ್ನು ಇಷ್ಟರವರೆಗೆ ಹಾಡಿ ಹೇಳಿದೆ. ಮುಂದಿನ ಕಥೆಯನ್ನು ಶ್ರದ್ಧೆಯಿಂದ ಆಲಿಸು. ಜ್ಞಾನಿಗಳಾದ ವಿಶ್ವಾಮಿತ್ರ ಮುನಿಗಳು ಕಾಡಿನಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದರು. ಅಲ್ಲಿ ಅವರು ಜಪ, ತಪ, ಯೋಗ, ಯಜ್ಞಗಳನ್ನು ಆಚರಿಸುತ್ತಾ ಇದ್ದರು. ಆದರೆ ಅಲ್ಲಿ ಅವರು ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರಿಂದ ತುಂಬಾ ಭಯಪಡುತ್ತಿದ್ದರು. ಯಜ್ಞ ಕಂಡ ಕೂಡಲೇ ಆ ರಾಕ್ಷಸರು ಓಡಿ ಬಂದು ಕಾಟ ಕೊಡುತ್ತಿದ್ದುದರಿಂದ ಮುನಿಗಳು ತುಂಬಾ ದುಃಖಿತರಾಗುತ್ತಿದ್ದರು. ಈ ಪಾಪಿ ರಾಕ್ಷಸರು ಹರಿಯಿಂದಲ್ಲದೆ ಬೇರೆ ಯಾರಿಂದಲೂ ಸಾಯತಕ್ಕವರಲ್ಲ ಎಂದು ಗಾದಿತನಯನಾದ ವಿಶ್ವಾಮಿತ್ರನು ಆಲೋಚಿಸಿ ಭೂಭಾರವನ್ನು ಪರಿಹರಿಸಲು ಶ್ರೀಹರಿಯು ಅಯೋಧ್ಯೆಯಲ್ಲಿ ಶ್ರೀರಾಮನಾಗಿ ಈಗ ಅವತರಿಸಿರುವನು. ಈ ನೆಪದಿಂದ ನಾನು ಹೋಗಿ ಅವರ ಚರಣದರ್ಶನ ಮಾಡುವೆನು ಹಾಗೂ ರಾಜನಲ್ಲಿ ವಿನಂತಿಗೈದು ಈ 2 ಸೋದರರನ್ನು ಕರೆತಂದು ಈ ರಾಕ್ಷಸರ ಬಾಧೆಯಿಂದ ಬಿಡುಗಡೆ ಹೊಂದುವೆ. ಜ್ಞಾನ, ವೈರಾಗ್ಯ, ಸದ್ಗುಣಗಳ ನಿಧಿಯಾದ ಪ್ರಭುವನ್ನು ಕಣ್ಣಾರೆ ಕಾಣುವೆ. ಆಹಾ, ಭಗವಾನ್ ಶ್ರೀರಾಮಚಂದ್ರನ ದರ್ಶನ ಪಡೆಯುವುದು ನನ್ನ ಸೌಭಾಗ್ಯವೇ ಸರಿ. ಈ ಬಹುವಿಧಿ ಕುರತ ಮನೋರಥ ಜಾತ ಲಾಗಿ ನಹಿ ಬಾರ್, ಕರಿಮಜ್ಜನ ಸರವು ಜಲಗಯ ಭೂಪ ದರ್ಬಾರ್. ಈ ಪ್ರಕಾರ ಅನೇಕ ಮನೋರಥಗಳನ್ನು ಮಾಡುತ್ತಾ ವಿಶ್ವಾಮಿತ್ರರಿಗೆ ಅಯೋಧ್ಯೆಗೆ ಬರಲು ತಡವಾಗಲಿಲ್ಲ. ಸರಯೂ ನದಿಯಲ್ಲಿ ಮಿಂದು ರಾಯಸಭೆಗೆ ಆಗಮಿಸಿದರು. ಮುನೀಶ್ವರರ ಆಗಮನವನ್ನು ತಿಳಿದುಕೊಂಡು ದಶರಥ ಮಹಾರಾಜನು ಬ್ರಾಹ್ಮಣರೊಡನೆ ಎದುರುಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರನ್ನು ಕರೆತಂದು ಉನ್ನತ ಆಸನದಲ್ಲಿ ಕುಳ್ಳರಿಸಿದನು. ಅರ್ಘ್ಯಪಾದ್ಯಾದಿ ಪೂಜೆಗೈದು ನನಗಿಂತ ಧನ್ಯರಾದವರಿಂದ ಯಾರಿದ್ದಾರೆ ಗುರುವೇ? ನನ್ನ ಜನ್ಮವು ಧನ್ಯವಾಯಿತು ಎಂದುಕೊಂಡು ಅತಿಥಿ ಮರ್ಯಾದೆಗನುಸಾರವಾಗಿ ಅವರನ್ನು ಭೋಜನಾದಿಗಳಿಂದ ತೃಪ್ತಿಪಡಿಸಿದನು. ಮುನಿವರನು ಇದರಿಂದ ಹರ್ಷಿತನಾದನು. ಬಳಿಕ ರಾಜನು ತನ್ನ 4 ಕುಮಾರರನ್ನು ಕರೆಸಿದನು. ಅವರು ಮುನಿಯ ಚರಣಗಳಿಗೆ ವಂದನೆ ಮಾಡಿ ಆಶೀರ್ವಾದ ಪಡೆದರು. ಶ್ರೀರಾಮಚಂದ್ರನನ್ನು ಕಂಡ ಮುನಿಯು ಮೈಮರೆತನು. ಚಂದ್ರನನ್ನು ಕಂಡ ಚಕೋರದಂತೆ ಶ್ರೀರಾಮನ ಸೌಂದರ್ಯವನ್ನು ಕಂಡು ಮುನಿಯು ಮುಗ್ಧನಾದನು. ಆಗ ರಾಜನು ಮನದಲ್ಲೇ ಹಿಗ್ಗಿ ಹೇಳಿದನು, ಮುನೀಶ್ವರರೇ, ದಯಗೈದು ನೀವು ಇಲ್ಲಿಗೆ ಬಂದು ನಮ್ಮನ್ನು ಅನುಗ್ರಹಿಸಿರುವಿರಿ. ಇಷ್ಟರವರೆಗೆ ಈ ವಿಧವಾಗಿ ನಿಮ್ಮ ಕೃಪೆ ಆಗಿದ್ದಲ್ಲಿ ಎಂದು ನಿಮ್ಮ ಆಗಮನದ ಕಾರಣವನ್ನು ದಯವಿಟ್ಟು ತಿಳಿಸಿರಿ. ನಿಮ್ಮ ಆಜ್ಞೆಯನ್ನು ತಡಮಾಡದೆ ನಾನು ಈಡೇರಿಸುತ್ತೇನೆ. ಆಗ ಮುನಿಗಳೆಂದರು, ರಾಜ, ನನಗೆ ತುಂಬಾ ಕಾಡುತ್ತವೆ. ಆದ್ದರಿಂದ ನಾನು ನಿನ್ನ ಸಹಾಯವನ್ನು ಕೋರಿ ಬಂದಿದ್ದೇನೆ.
ತಮ್ಮನ ಸಹಿತ ಶ್ರೀ ರಘುನಾಥನನ್ನು ನನ್ನೊಡನೆ ಕಳುಹಿಸಿಕೊಡು. ಅವರ ಸಹಾಯದಿಂದ ರಾಕ್ಷಸರ ನಿರ್ಮೂಲನಗೈದು ನಾನು ಸುರಕ್ಷಿತನಾಗುವೆನು. ಇದೇ ನಾನು ಬಂದಿರುವ ಕಾರಣ. ದೇಹು ಭೂಪಮನ ಹರ್ಷಿತ ತಜಹು ಮೋಹ ಅಜ್ಞಾನ ಧರ್ಮ ಸುಯಸುಪ್ರಭುತ್ವ ಅತಿ ಕಲ್ಯಾಣ. ರಾಜನೇ, ಇಲ್ಲ ವಾಲ್ಯೂಮ್ ಕಡಿಮೆ ಆಗ್ಬಿಟ್ಟಿದೆ ಅವ್ರದ್ದು. ಸಂತೋಷವಾದ ಮನಸ್ಸಿಂದ ವೇಣುವರೇ, ವಾಲ್ಯೂಮ್ ತುಂಬ ಕಮ್ಮಿ ಆಗೋಯ್ತು ನಿಮ್ಮದು, ಕೇಳಿಸ್ತಾ ಇಲ್ಲ ಸರಿಯಾಗಿ. ಕೇಳಿಸ್ತಿಲ್ಲ. ಹೌದು, ಹೌದಾ? ಪೂರ್ತಿ ಇದೆಯಲ್ಲ? ಈಗ ಸರಿ ಹೋಯ್ತು. ರಾಜನೇ, ಅಜ್ಞಾನವನ್ನು ಮೋಹವನ್ನು ತೊರೆದು ಸಂತೋಷವಾದ ಮನಸ್ಸಿಂದ ಇವರನ್ನು ನನಗೆ ಒಪ್ಪಿಸು. ಅದರಿಂದ ಧರ್ಮವು, ಪುಣ್ಯವು, ಸತ್ಕೀರ್ತಿಯು ನನಗೆ ದೊರೆಯುವುದು. ಅವರಿಗೂ ಪರಮಶ್ರೇಯೋ ಲಾಭವೂ ಆಗುವುದು. ಮುನೀಶ್ವರರ ಮಾತು ರಾಜನಿಗೆ ಅಪ್ರಿಯವಾಗಿ ಅನಿಸಿತು. ಅವನ ಹೃದಯ ನಡುಗಿತು, ಮುಖವು ಬಾಡಿತು. ಅವನು ದುಃಖಾವೇಶದಿಂದ ಇಂತೆಂದನು: ಮುನಿವರ್ಯರೇ, ಈ 4 ಕುಮಾರನು ನಾನು ವೃದ್ಧಾಪ್ಯದಲ್ಲಿ ಪಡೆದಿರುವೆನು. ನೀವು ಇವರನ್ನು ಕೇಳುವುದು ಸಮುಚಿತವಲ್ಲ. ಮುನಿಯೇ, ತಾವು ಭೂಮಿಯನ್ನು, ಗೋ, ಧನ, ಬೊಕ್ಕಸ ಭಂಡಾರ ಕೇಳಿದರೆ ಬೇಕಾದರೆ ಕೇಳಿ. ಹರ್ಷದಿಂದ ನಾನು ಸರ್ವಸ್ವವನ್ನು ಕೊಟ್ಟೇನು. ದೇಹ ಪ್ರಾಣಗಳಿಗಿಂತ ಹೆಚ್ಚು ಪ್ರಿಯವಾದದ್ದೇನಾದರೂ ಇದ್ದರೆ ಅದನ್ನೂ ಕೊಟ್ಟೇನು. ಎಲ್ಲ ಮಕ್ಕಳು ನನಗೆ ಪ್ರಾಣಪ್ರಿಯರು ಸ್ವಾಮಿ. ಅದರಲ್ಲಿಯೂ ಶ್ರೀರಾಮನು ಅತಿ ಪ್ರಿಯನಾದ್ದರಿಂದ ಅವನನ್ನು ಯಾವ ರೀತಿಯಿಂದಲೂ ಕೊಡಲಾರೆ. ಅತ್ಯಂತ ಭಯಂಕರವಾದ ಕ್ರೂರ ರಾಕ್ಷಸರಲ್ಲಿ, ಈ ಹಾಲುಗೆನ್ನೆಯ ಕಿಶೋರ ವಯಸ್ಸಿನ ಪರಮ ಕೋಮಲರಾದ ಸುಂದರ ನನ್ನ ಪುತ್ರರಲ್ಲಿ. ಪ್ರೇಮರಸ ಭರಿತವಾದ ರಾಜನ ಮಾತನ್ನು ಕೇಳಿ ನಾನಿ ಮುನಿ ವಿಶ್ವಾಮಿತ್ರ ಹೃದಯದಲ್ಲಿ ಹರ್ಷಿತರಾದರು. ಬಳಿಕ ಗುರುಗಳಾದ ವಶಿಷ್ಠರು ಅರಸನಿಗೆ ಅನೇಕ ರೀತಿಯಿಂದ ವಿವೇಕವನ್ನು ಹೇಳಿದನು. ಅದರಿಂದ ರಾಜನ ಭಯ ಸಂದೇಹಗಳು ದೂರವಾದವು. ರಾಜನು ತುಂಬಾ ಆದರದಿಂದ ಇಬ್ಬರು ರಾಮಲಕ್ಷ್ಮಣರನ್ನು ಮಕ್ಕಳನ್ನು ಕರೆಸಿದನು. ಅವರನ್ನು ಎದೆಗಪ್ಪಿಕೊಂಡು ಅವರಿಗೆ ಅನೇಕ ವಿಧದಿಂದ ಉಪದೇಶಗಳನ್ನು ನೀಡಿದನು. ಮತ್ತೆ ಋಷಿಯ ಬಳಿ ಹೇಳಿದನು: ಮುನಿವರ, ಈ ಇಬ್ಬರು ಕುಮಾರರು ನನ್ನ ಪ್ರಾಣಗಳು. ಈಗ ನೀವೇ ಅವರಿಗೆ ತಂದೆಯು ಗುರುವು ಆಗಿದ್ದೀರಿ. ಇವರನ್ನು ರಕ್ಷಿಸಿರಿ. ಸೌಪೆ ಭೂಪ ಋಷಿ ಸುತ ಬಹುವಿಧಿ ದೇವ್ ಅಸೀಸ್, ಜನನಿ ಭವನ ಗಯೆ ಪ್ರಭು ಚಲೆ ನಾಯಿ ಪದಸೀಸ್. ತರುವಾಯ ರಾಜನು ತನ್ನ ಕುಮಾರನ್ನು ಅನೇಕ ಪ್ರಕಾರದಿಂದ ಆಶೀರ್ವದಿಸಿ ಅವರನ್ನು ಋಷಿಗೆ ಒಪ್ಪಿಸಿದನು. ರಾಮಲಕ್ಷ್ಮಣರು ತಾಯಂದಿರ ಬೆಳಗ್ಗೆ ಹೋಗಿ ಚರಣಗಳಲ್ಲಿ ವಂದಿಸಿ ಆಶೀರ್ವಾದಗಳನ್ನು ಪಡೆದುಕೊಂಡು ಹೊರಟರು. ಕೃಪಾಸಾಗರರು, ಮಹಾಧೀರರು, ಚರಾಚರಾತ್ಮಕ ಸೃಷ್ಟಿಗೆ ಕಾರಣೀಭೂತರಾದವರು, ಪುರುಷ ಸಿಂಹದಂತಿರುವ ಆ ರಾಮಲಕ್ಷ್ಮಣರು ವಿಶ್ವಾಮಿತ್ರರ ಭಯವನ್ನು ಹೋಗಲಾಡಿಸಲು ಪ್ರಸನ್ನ ಮನಸ್ಸಿನಿಂದ ಹೊರಟರು. ಶ್ರೀರಾಮಚಂದ್ರನು ಅರುಣ ಕಮಲನಯನನು, ವಿಶಾಲಾಕ್ಷನು, ಆಜಾನುಬಾಹುವು, ನೀಲೋತ್ಪಲ ತಮಾನ ಸದೃಶ ಶ್ಯಾಮಲ ಶರೀರನು, ಪೀತಾಂಬ್ರಧಾರಿಯು, ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿಕೊಂಡು ಭುಜದಲ್ಲಿ ಬತ್ತಳಿಕೆಯಿಂದ ಶೋಭಿಸುತ್ತಿರುವನು. ಗೌರವರ್ಣದ ಲಕ್ಷ್ಮಣನು, ಶ್ಯಾಮಲ ವರ್ಣನಾದ ಶ್ರೀರಾಮನು, ಇರುವರು ಸೋದರರು ಅತ್ಯಂತ ಸುಂದರರು. ಅವರಿಬ್ಬರನ್ನು ಪಡೆದು ಅವರೊಡನೆ ಹೋಗುತ್ತಿರುವ ವಿಶ್ವಾಮಿತ್ರರಿಗೆ ದೊಡ್ಡ ನಿಧಿಗೆ ದೊರಕಿದಂತೆ ಆನಂದವಾಯಿತು. ಅವರು ಮನಸ್ಸಿನಲ್ಲಿ ಅಂದುಕೊಂಡರು: ಪ್ರಭುವು ನಿಜವಾಗಿ ಭಕ್ತಪರಾಧೀನನು, ಬ್ರಾಹ್ಮಣ ಪ್ರಿಯನು ಎಂದು ತಿಳಿದುಕೊಂಡೆ. ನನ್ನ ಕೋರಿಕೆಗಾಗಿ ತಾಯಿ ತಂದೆಯರನ್ನು ಕೂಡ ತೆರೆದು ಬಂದಿರುವರು. ಹಾದಿಯಲ್ಲಿ ಹೋಗುತ್ತಿದ್ದಾಗ ಮುನಿಗಳು ರಾಕ್ಷಸಿಯ ತಾಟಿಕೆಯನ್ನು ತೋರಿದರು. ಸದ್ದು ಕೇಳುತ್ತಲೇ ಅವಳು ಅಬ್ಬರಿಸುತ್ತಾ ರಾಮನ ಬಳಿಗೆ ಬಂದಳು. ಗುರುಗಳ ಅಣತಿಯಂತೆ ರಾಮನು ಒಂದೇ ಒಂದು ಬಾಣದಿಂದ ಅವಳನ್ನು ಸಂಹರಿಸಿದನು. ವಿಶ್ವಾಮಿತ್ರರು ಅವಳಿಗೆ ಇವಳು ಸ್ತ್ರೀ ಎಂದು ಯಾವ ಕಾರುಣ್ಯವನ್ನು ತೋರಬೇಡ, ಕೊಂದು ಹಾಕು ಎಂದರು. ಅವರು ಹೇಳಿದಂತೆಯೇ ರಾಮ ಅವಳನ್ನು ಕೊಂದನು. ಕನಿಕರದಿಂದ ಅವಳಿಗೆ ಪರಮಧಾಮವನ್ನು ಕರುಣಿಸಿದನು. ಈ ಮೂಲಕ ರಾಮಚಂದ್ರ ಪ್ರಭುವು ಸಾಕ್ಷಾತ್ ಪರಮಾತ್ಮ ಎಂದು ಮುನಿಗಳು ಅಂತರಂಗದಲ್ಲಿ ಅರಿತುಕೊಂಡರು. ಪ್ರಭುವು ವಿಜ್ಞಾನನಿಧಿ ಎಂದು ತಿಳಿದುಕೊಂಡ ಬಳಿಕ ವಿಶ್ವಾಮಿತ್ರರು ಅತ್ಯಂತ ಹರ್ಷದಿಂದ ಅವರಿಗೆ ಬಲ, ಅತಿಬಲ ಎಂಬ ವಿದ್ಯೆಯನ್ನು ಉಪದೇಶಿಸಿದರು. ಇದರಿಂದ ಕ್ಷತ್ಪಿಪಾಸ ಅಂದರೆ ಜ್ವರ ಇತ್ಯಾದಿಗಳ ಬಾಧೆಗಳು ಅವರಿಗೆ ತಟ್ಟಲಾರವು ಹಾಗೂ ಶರೀರದಲ್ಲಿ ಅತುಳ ಬಲ ಪರಾಕ್ರಮಗಳು ನೆಲೆಸಿದವು. ಮುನೀಶ್ವರರು ತಮ್ಮ ಬಳಿ ಇರುವ ಎಲ್ಲ ಶಸ್ತ್ರಗಳನ್ನು ಶ್ರೀರಾಮನಿಗೆ ಸಮರ್ಪಿಸಿ ಅವರನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದರು. ಪರಮ ಹಿತೈಷಿಗಳಾದ ರಾಮಲಕ್ಷ್ಮಣರಿಗೆ ಅತ್ಯಂತ ಶ್ರದ್ಧೆ ಆದರಗಳಿಂದ ಕಂದಮೂಲ ಫಲಗಳನ್ನು ಉಣಬಡಿಸಿದರು. ಮರುದಿನ ಬೆಳಿಗ್ಗೆ ರಘುನಾಥನು ವಿಶ್ವಾಮಿತ್ರರಿಗೆ: ಗುರುಗಳೇ, ನೀವು ಇನ್ನು ನಿರ್ಭಯರಾಗಿ ಯಜ್ಞ ಪ್ರಾರಂಭಿಸಿರಿ ಎಂದು ಹೇಳಿದನು. ಇದನ್ನು ಕೇಳಿ ಮುನಿಗಳನ್ನೊಳಗೂಡಿ ವಿಶ್ವಾಮಿತ್ರರು ಯಜ್ಞಾರಂಭವನ್ನು ಮಾಡಿದರು. ಸೋದರರಿಬ್ಬರು ಯಜ್ಞರಕ್ಷಣೆಗಾಗಿ ನಿಂತರು. ಯಜ್ಞಧೂಮವನ್ನು ಕಂಡು ವೇದಮಂತ್ರಗಳನ್ನು ಕೇಳಿ ಮುನಿಗಳಿಗೆ ಬೇಯಿ ಎನಿಸಿದ ಕ್ರೂರಿಗಳಾದ ಮಾರೀಚ, ಸುಭಾಗುಗಳೆಂಬ ರಾಕ್ಷಸರು ತಮ್ಮ ಪರಿವಾರದೊಂದಿಗೆ ಯಜ್ಞವನ್ನು ಕೆಡಿಸಲು ಬಂದರು.
ಆಗ ಶ್ರೀರಾಮನು ಮಾರೀಚನ ಮೇಲೆ ಸಾಧಾರಣವಾದ ಒಂದು ಬಾಣವನ್ನು ಪ್ರಯೋಗಿಸಿ ಅವನನ್ನು 100 ಯೋಜನ ದೂರ ಸಮುದ್ರ ಮಧ್ಯದಲ್ಲಿ ಕೆಡಹಿದನು. ಮತ್ತೆ ಆಗ್ನೇಯಾಸ್ತ್ರದಿಂದ ಸುಬಾಹುವನ್ನು ವಧಿಸಿಬಿಟ್ಟನು. ತಮ್ಮನಾದ ಲಕ್ಷ್ಮಣನು ಉಳಿದ ರಾಕ್ಷಸರ ಸೈನ್ಯವನ್ನೆಲ್ಲ ಸದೆಬಡಿದನು. ಈ ವಿಧವಾಗಿ ರಾಮಲಕ್ಷ್ಮಣರ ಸಂರಕ್ಷಣೆಯಲ್ಲಿ ಯಜ್ಞವು ನಿರ್ವಿಘ್ನವಾಗಿ ನೆರವೇರಿತು. ಹೀಗೆ ಅವರು ಬ್ರಾಹ್ಮಣರನ್ನು ನಿರ್ಭಯವಾಗಿಸಿದರು. ದೇವತೆಗಳು, ವಿಶ್ವಾಮಿತ್ರಾದ ಮುನಿಗಳು ಅವರನ್ನು ಅನೇಕ ರೀತಿಯಿಂದ ಸ್ತುತಿಸಿದರು. ಮುನಿಗಳನ್ನು ಅನುಗ್ರಹಿಸಲು ಸುಗ ಶ್ರೀ ರಘುನಾಥನು ಲಕ್ಷ್ಮಣನೊಂದಿಗೆ ಅಲ್ಲಿ ಕೆಲ ದಿನ ಇದ್ದನು. ಶ್ರೀರಾಮನು ಎಲ್ಲವನ್ನೂ ಬಲ್ಲವನಾಗಿದ್ದನು. ಶ್ರೀರಾಮನ ಮಹಾಪುರುಷನನ್ನು ಮಹಾಕಾರ್ಯಕ್ಕೆ ಸಿದ್ಧಪಡಿಸಲು ಮಹಾಪುರುಷನೇ ಬೇಕು. ಬಹುಶಃ ರಾಮನಿಗೆ ವಿಶ್ವಾಮಿತ್ರರ ಕಡೆಯಿಂದ ಮಾರ್ಗದರ್ಶನವಾಗಬೇಕೆಂದು ಭಗವತ್ ಸಂಕಲ್ಪ. ಶ್ರೀರಾಮನಿಗೆ ಬೇಕಾಗಿದ್ದುದು ಪುಸ್ತಕ ಪಾಠವಲ್ಲ, ಲೋಕ ಪರಿಜ್ಞಾನ, ಯುಕ್ತಾಯುಕ್ತ ವಿವೇಚನಾನುಭಾವ, ಧರ್ಮ ಸೂಕ್ಷ್ಮತೆ, ಗ್ರಹಣ ಕುಶಲತೆ, ಆತ್ಮವಿಶ್ವಾಸ, ಸ್ವತ್ಕರ್ಮ ಗೌರವ ಅವೆಲ್ಲವನ್ನು ಅವನಲ್ಲಿ ಕೃಷಿ ಮಾಡಿ ಬೆಳೆಸಲು ಅಸಾಧಾರಣ ಪುರುಷನಾದ ವಿಶ್ವಾಮಿತ್ರರೊಬ್ಬರೇ ಎಂಬುದು ಭಗವಂತನ ವ್ಯವಸ್ಥೆ. ವಿಶ್ವಾಮಿತ್ರನು ಕ್ಷತ್ರಿಯನಾಗಿದ್ದು ಬ್ರಹ್ಮತ್ವವನ್ನು ಸಂಪಾದಿಸಿಕೊಂಡವನು. ಮನುಷ್ಯ ಸ್ವಭಾವದ ಆಳವನ್ನು ತುದಿಯನ್ನು ಕಂಡವನು. ಲೋಕಮೋಹಗಳಲ್ಲಿ ಪಾಡುಪಟ್ಟು ಪಾರಾಗಿದ್ದವನು. ಸಾಹಸ ಮಾಡಿ ಸೋತುಗೆದ್ದವನು. ಪರಾಕ್ರಮಿ. ಇಂಥವನಲ್ಲದೆ ಜೀವನ ಮಾರ್ಗದಲ್ಲಿ ಒದಗುವ ಅಪಾಯಗಳನ್ನು ಕುರಿತು ಎಚ್ಚರಿಕೆ ಕೊಡಬಲ್ಲವನು. ಭಯಬಿಡಿಸಿ ಉತ್ಸಾಹ ತುಂಬಬಲ್ಲವನು. ಅಸ್ಥಿ ಶಸ್ತ್ರೋಪದೇಶಗಳ ರಾಕ್ಷಸ ಪರಿಚಯ, ಪೂರ್ವೇತ ಇತಿಹಾಸ ಶ್ರವಣ, ನಾನಾ ದೇಶ ಸಂಚಾರ, ಸಾನುರೂಪ ವಿವಾಹ ಇವೆಲ್ಲ ವಿಶ್ವಾಮಿತ್ರನಿಂದ ರಾಮನಿಗಾದ ಪ್ರಯೋಜನಗಳು. ಶ್ರೀರಾಮನ ದಾರಿ ಉದ್ದಕ್ಕೂ ಕೌತುಕದಿಂದ ಕುತೂಹಲದಿಂದ ಎಲ್ಲ ಕಂಡದ್ದರ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾ ಹೋದನು. ವಿಶ್ವಾಮಿತ್ರರು ಸಾವಧಾನವಾಗಿ ಉತ್ತರಿಸಿದರು. ವಿಶ್ವಾಮಿತ್ರರು ಸಗರಣ ಕಥೆಯ ಮೂಲಕ ರಾಮನ ವಂಶಜರ ಪರಿಚಯ ಮಾಡಿಸಿದರು. ಆ ಸಗರಣ ಪಿತೃವಾಕ್ಯ ಪರಿಪಾಲನೆಗಾಗಿ 60,000 ಮಕ್ಕಳ ಕಥೆ ಗೊತ್ತಾಗುತ್ತದೆ. ಪಿತೃವಾಕ್ಯ ಪರಿಪಾಲನೆ ತನ್ನ ವಂಶಜರ ರೂಢಿಸಿಕೊಂಡು ಬಂದ ಪದ್ಧತಿ ಎಂದು ರಾಮನಿಗೆ ತಿಳಿಯಿತು. ಹೀಗೆ ಅನೇಕ ಸಣ್ಣ ಪುಟ್ಟ ರಾಜರ ಕಥೆಗಳನ್ನು ಹೇಳಿದರು. ಇತಿಹಾಸ ಪುರಾಣಗಳನ್ನು ಹೇಳುತ್ತಾ ಹೋದರು. ವಿಶ್ವಾಮಿತ್ರರು ಹೇಳಿದ ಉಪಾಭ್ಯಾಸಗಳು ಸಾಧಕವಾದವು. ಮಹರ್ಷಿಯ ಜೊತೆ ಮಾಡಿದ ದೇಶ ಸಂಚಾರದಿಂದ ಬಾಲಕನಾದ ರಾಮನ ಮನೋವಿಕಾಸವು ಬುದ್ಧಿ ಜಾಗರ್ಯವೂ ಬೆಳೆದವು. ಆತನು ಹಾಗೆ ಪ್ರಬುದ್ಧ ಜೀವನ ನಿರ್ವಹಣಕ್ಕೆ ಅರ್ಹನಾದನೆಂಬ ನಂಬಿಕೆ ವಿಶ್ವಾಮಿತ್ರರಲ್ಲಿ ಉದಿಸಿತು. ಆದರೆ ವಿಶ್ವಾಮಿತ್ರರು ಎಂದು ತಮ್ಮ ಇತಿಹಾಸವನ್ನು ರಾಮನಿಗೆ ಹೇಳಲೇ ಇಲ್ಲ. ಮುಂದೆ ಮಿಥಿಲಾ ನಗರದಲ್ಲಿ ಶತಾನಂದನಿಂದ ವಿಶ್ವಾಮಿತ್ರರ ಪೂರ್ಣ ಚರಿತ್ರೆಯನ್ನು ರಾಮನು ಕೇಳುತ್ತಾನೆ. ಶ್ರೀರಾಮನ ಜೀವನದಲ್ಲಿ ವಿಶ್ವಾಮಿತ್ರರು ಒಂದು ಮಾದರಿಯ ವ್ಯಕ್ತಿಯಾಗಿ ಬಿಡುತ್ತಾರೆ. ಅವರ ಎಷ್ಟೋ ಗುಣಗಳನ್ನು ರಾಮನು ಅನುಸರಿಸುತ್ತಾನೆ. ಮುಂದೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ. ಗೌತಮ ಮಹರ್ಷಿಗಳ ಧರ್ಮಪತ್ನಿಯಾದ ಅಹಲ್ಯೆಯು ಆಶ್ರಮವಿತ್ತಲ್ಲಿ. ಅಲ್ಲಿ ಅಹಲ್ಯೆಯು ಸಹಸ್ರಾರು ವರ್ಷಗಳಿಂದ ಅದೃಶ್ಯಳಾಗಿ ಇದ್ದಾಳೆ. ಅವಳಲ್ಲಿ ರಾಮನ ಬರುವಿಕೆಯ ನಿರೀಕ್ಷೆಯಲ್ಲಿ ವೇದನೆಯನ್ನು ಸಹಿಸುತ್ತಾ ಇದ್ದರೂ ಚೈತನ್ಯರಹಿತಳಾಗಿದ್ದಾಳೆ. ಆ ವೇದನೆ ತಂದುಕೊಂಡದ್ದು ಅವಳಿಗಾಗಿ ಮಾಡಿದ ಕೆಲಸದಿಂದಲ್ಲ. ಗೌತಮರು ಘೋರವಾದ ತಪಸ್ಸನ್ನು ಆಚರಿಸುತ್ತಿದ್ದರು. ಆ ತಪಸ್ಸಿನಿಂದಾಗಿ ದೇವತೆಗಳಿಗೆ ತೊಂದರೆ ಆಗಿತ್ತು. ದೇವತೆಗಳಿಗೆ ಗೌತಮರ ತಪಪ್ರಭಾವವನ್ನು ಕಡಿಮೆ ಮಾಡಲು ಅವರ ಕ್ರೋಧವನ್ನು ಉತ್ತೇಜಿಸಬೇಕಾಗಿತ್ತು. ಅದಕ್ಕೆ ಅವರು ಇಂದ್ರನನ್ನು ನಿಯೋಜಿಸಿಕೊಂಡರು. ಇಂದ್ರನು ಗೌತಮರ ಮಾರುವೇಷದಲ್ಲಿ ಅಹಲ್ಯೆಯನ್ನು ಕೂಡಲು ಹೋದನು. ಅಹಲ್ಯೆಗೆ ಗೊತ್ತಿತ್ತು ಇವರು ಇಂದ್ರನೇ ಎಂದು. ಆದರೆ ಭಗವಂತನ ನಿಯೋಜನೆಯಂತೆ ಅವಳಲ್ಲಿ ಆ ಸಮಯದಲ್ಲಿ ಮೋಹ ಕವಿದು ಅವನನ್ನು ಕೂಡಿದಳು. ಅಹಲ್ಯೆ ಸಹಕರಿಸದೇ ಇದ್ದಿದ್ದರೆ ಆ ತಪೋಶಕ್ತಿಯನ್ನು ಕಡಿಮೆ ಮಾಡಲು ಸಾಧ್ಯವಿರಲಿಲ್ಲ. ದೇವತೆಗಳ ಒಳಿತಿಗೋಸ್ಕರ ಇದೆಲ್ಲ ನಡೆದದ್ದು. ಅಹಲ್ಯೆ ಇದನ್ನು ಗೌತಮರಿಗೆ ತಿಳಿಸುವ ಶ್ರುತಿಯಲ್ಲಿರಲಿಲ್ಲ. ಗೌತಮರು ಅಹಲ್ಯೆಗೆ ಇದ್ದೂ ಇಲ್ಲದಂತೆ ಅದೃಶ್ಯವಾಗಿರು ಎಂದು ಶಾಪವಿತ್ತು. ಮುಂದೆ ರಾಮ ಬಂದಾಗ ನಿನಗೆ ಇದರಿಂದ ವಿಮೋಚನೆ ಎಂದು ಹೇಳಿದರು. ಇಂದ್ರನಿಗೂ ಶಾಪವಾಯಿತು. ಅದರಿಂದ ಅವನ ವೃಷ್ಣಗಳು ಬಿದ್ದು ಹೋದವು. ಅವನ ಮುಂದೆ ದೇವತೆಗಳ ಬಳಿಗೆ ಹೋಗಿ ನಿಮಗೆ ಉಪಕಾರ ಮಾಡಲು ಹೋಗಿ ನನ್ನ ವೃಷಣಗಳನ್ನೇ ಕಳೆದುಕೊಂಡೆ ಎಂದು ಗೋಳಿಟ್ಟ. ಆಗ ದೇವತೆಗಳು ಯಜ್ಞಕ್ಕೆ ಸಿದ್ಧವಾದ ಒಂದು ಮೇಷದ ವೃಷಣಗಳನ್ನು ಅವನಿಗೆ ಕಸಿ ಮಾಡಿದರು.
ಕೆಲವು ಕಡೆ ಉಲ್ಲೇಖವಿರುವಂತೆ ಅವಳು ಕಲ್ಲಾಗಿದ್ದಳೆಂದು. ಆದರೆ ರಾಮನಂತಹ ವ್ಯಕ್ತಿ ಒಬ್ಬ ಸ್ತ್ರೀಯನ್ನು ಕಾಲಿನಿಂದ ತುಳಿಯಬಲ್ಲನೆ? ಅವಳು ಇದ್ದರೂ ಇಲ್ಲದಂತೆ ಇದ್ದಾಳೆ. ಎಂತಹ ಶಾಪ, ಎಂತಹ ವೇದನೆ! ವಿಶ್ವಾಮಿತ್ರರು ರಾಮನಿಗೆ ಏನೂ ಹೇಳಲಿಲ್ಲ. ಸೂಕ್ಷ್ಮ ಗ್ರಾಹಿಯಾದ ರಾಮನು ಅಲ್ಲಿಗೆ ಬಂದಾಗ ಒಂದು ವಿಚಿತ್ರವಾದ ಮೌನವನ್ನು ಗಮನಿಸಿದ. ಒಂದು ಸೂತಕದ ವಾತಾವರಣ, ಎಲ್ಲವೂ ಸ್ತಬ್ಧ. ಹಕ್ಕಿಗಳ ಚಿಲಿಪಿಲಿ ಇಲ್ಲ, ಗಾಳಿ ಸುಳಿಗೊಡುತ್ತಿಲ್ಲ, ಪುಷ್ಪಗಳಲ್ಲಿ ಸುಗಂಧವಿಲ್ಲ, ಒಂದು ಎಲೆಯೂ ಅಲ್ಲಾಡುತ್ತಿಲ್ಲ. ಅಹಲ್ಯೆಯ ವೇದನೆಯನ್ನು ಪ್ರಕೃತಿಯೂ ಸಹ ಅನುಭವಿಸುತ್ತಿತ್ತು. ಒಳ್ಳೆಯವಳು ಕಾಣದಂತಾಗಿದ್ದಾಳೆ. ಅವಳ ಮನೋರೋಧನೆ ರಾಮನಿಗೆ ಕೇಳಿಸಿತ್ತು. ಇಲ್ಲ, ಏನೋ ಇಲ್ಲಿ ಒಂದು ದೊಡ್ಡ ದುಃಖ ಜನಿತವಾಗಿದೆ ಎಂದು ಅರಿತ. ಅವನು ಆ ವಲಯದಲ್ಲಿ ಕಾಲಿಡುತ್ತಿದ್ದಂತೆಯೇ ಕಾಣಿಸದಿದ್ದುದು ಕಾಣಿಸತೊಡಗಿತು. ಒಂದು ತೇಜಪುಂಜವು ಸ್ತ್ರೀರೂಪದಲ್ಲಿ ಗೋಚರಿಸಿತು. ಆಗ ವಿಶ್ವಾಮಿತ್ರರು ರಾಮನಿಗೆ ಅವಳ ಕಥೆಯನ್ನು ಹೇಳಿದರು. ಆಗ ರಾಮ ಲಕ್ಷ್ಮಣರಿಬ್ಬರು ಆ ಮಹಾಸಾಧ್ವೀಮಣಿಗೆ ನಮಸ್ಕರಿಸಿದರು. ಕಾದಿದ್ದು ಸಾರ್ಥಕವಾಯಿತು. ಅಹಲ್ಯೆಯು ಗೌತಮರನ್ನು ಕೂಡಿಕೊಂಡಳು. ಮುಂದೆ ಶ್ರೀರಾಮಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ಮಿಥಿಲಾಪಟ್ಟಣದತ್ತ ಪ್ರಯಾಣ ಬೆಳೆಸುತ್ತಾರೆ. ನಂತರ ಸೀತಾ ಕಲ್ಯಾಣದವರೆಗೆ ಈ ಬಾಲಕಾಂಡವು ಸಂಪೂರ್ಣವಾಗುತ್ತದೆ. ಅಸುಪ್ರಭು ದೀನ ಬಂಧು ಹರಿಕಾರನ ರಹಿತ ದಯಾಲ್, ತುಳಸೀದಾಸ ಸಟತೆ ಹಿ ಭಜು ಛಾಡಿ ಕಪಟ ಚಂಚಾಲ್. ಶ್ರೀರಾಮಚಂದ್ರ ಪ್ರಭುವು ದೀನಜನ ಬಾಂಧವನು, ಅವ್ಯಾಜ ಕರುಣಾಸಿಂಧುವು ಆಗಿರುವನು. ತುಳಸೀದಾಸರು ಹೇಳುತ್ತಾರೆ, ಎಲೆ ಮೂಢ ಮನಸ್ಸೇ, ಕಪಟವೇ ಮುಂತಾದ ಜಂಜಾಟಗಳನ್ನು ಬಿಟ್ಟು ಅವನನ್ನು ಭಜಿಸು. ಇದು ಬಾಂಧವರೇ, ಶ್ರೀರಾಮನು ನಮಗೆಲ್ಲ ಪ್ರೇಮ ಭಾವದಲ್ಲಿರಲು ಹೇಳಿದ್ದಾನೆ. ಅದೇ ಭಾವದಲ್ಲಿ ನಿಮಗೆಲ್ಲ ವಂದಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೇನೆ. ಎಲ್ಲರಿಗೂ ಶ್ರೀ ಶಂಕರ ಜಯಂತಿಯ ಶುಭಾಶಯಗಳು. ಬಹಳ ಚೆನ್ನಾಗಿತ್ತು ವೇಣುವ್ರೆ. ನಾವು ಇವತ್ತು ಬಹಳ ಒಂದು ಸಂಭ್ರಮದ, ನೀವು ಹೇಳ್ತಾ ಇರಬೇಕಾದ್ರೆ ಜನನ ಆಗಿದ್ದು, ಆವಾಗ ಪ್ರಕೃತಿಯಲ್ಲೇ ಅದು ಎಂತೆಂಥ ಒಂದು ಬದಲಾವಣೆಗಳು ಕಂಡುಬಂತು. ಆ ಪರಮಾತ್ಮನೇ ಜನಿಸಿದಾಗ ಅದೆಲ್ಲ ಬಹಳ ನೀವು ಹೇಳ್ಬೇಕಾದ್ರೆ ಆ ಸಂಭ್ರಮವನ್ನು ನಾವು ಮನಸ್ಸಿನಲ್ಲಿ ನಾವು ಅಲ್ಲಿದ್ದೀವಿ ಅನ್ನೋ ಒಂದು ಭಾವದಲ್ಲಿ ಕೂಡ ನಾವು ನಮಗೆ ಅನ್ನಿಸ್ತು. ಆ ಭಾವದಲ್ಲಿ ನಾವು ಕೇಳ್ತಾ ಇದ್ವಿ. ಬಹಳ ಸಂತೋಷ ಆಯಿತು. ರಾಮನ ಒಂದು ಚರಿತ್ರೆ, ಇದೆಲ್ಲ ಚರಿತ್ರೆಗಳು, ನಮ್ಮ ಅಪ್ಪ ಅವರ ಚರಿತ್ರೆ, ಎಲ್ಲ ಚರಿತ್ರೆಗಳು ನಾವು ಅಂದ್ಕೋತೀವಿ ನಮಗೇನು ಗೊತ್ತಿದೆ, ನಾವು ಓದಿದ್ದೀವಿ ಅಂತ. ಆದರೆ ಇದು ಒಂದು ಕತೆ ಥರ ಕೇಳಿ ಬಿಡೋವಂಥ ಒಂದು ವಿಚಾರ ಅಲ್ಲ. ಇದು ನಿತ್ಯ ಅದನ್ನು ಅನುಸಂಧಾನ ಮಾಡಿದಷ್ಟು ನಮಗೆ ನಮ್ಮೊಳಗಡೆ ಹೆಚ್ಚಿನ ಪರಿವರ್ತನೆ, ಒಂದು ಹೆಚ್ಚಿನ ಸಾಧನೆ ಆಗ್ತಾ ಹೋಗುತ್ತೆ. ಹಂಗಾಗಿ ಅವೆಲ್ಲ ಪರಮಾತ್ಮನ ಚರಿತ್ರೆ, ಪರಮ ಪವಿತ್ರವಾದ್ದು. ಇದು ಒಂದು ಕೇಳಲು ಅವಕಾಶ ದೊರೆಯದೇ ಒಂದು ಬಹಳ ಜನ್ಮದ ಒಂದು ಪುಣ್ಯ ಇರಬೇಕು ಅಂತ ಹೇಳ್ತಾರೆ. ಇವತ್ತು ನಮಗೆ ಅದು ಎಷ್ಟು ಜನ್ಮಗಳ ಒಂದು ಪುಣ್ಯವು ನಮಗೆ ಈ ಒಂದು ಬಾಲಕಾಂಡವನ್ನು ರಾಮನವಮಿ ನಂತರ ಒಂದು ಕೇಳೋ ಸುಯೋಗ ಅಪ್ಪನ ಕೃಪೆಯಿಂದ ಒದಗಿ ಬಂದಿದೆ. ಅದು ಇವತ್ತು ಅಹಲ್ಯೆಯ ಶಾಪ ವಿಮೋಚನೆವರೆಗೂ ನಾವು ಕೇಳಿದ್ದೇವೆ. ವೇಣುಗೋಪಾಲ್ ಅವರು ಸತತ ಇದನ್ನು ಬಾಲಕಾಂಡವನ್ನು ಹೇಳ್ತಾ ಬಂದಿದ್ದಾರೆ. ಅತ್ಯಂತ ಸುಂದರವಾದ ಒಂದು ತುಳಸಿದಾಸರ ಅವರ ರಚಿಸಿರುವ ರೀತಿ, ನೀವು ಆ ಶ್ಲೋಕಗಳನ್ನು ಹೇಳಬೇಕಾದ್ರೆ ಒಂಥರ ಕೇಳ್ತಾನೆ ಇರಬೇಕು. ಅದು ನಮಗೆ ಪೂರ್ಣ ಅರ್ಥ ಆಗದೆ ಹೋದರೂ ಕೇಳಬೇಕು, ಒಂದು ಧಾಟಿ ಭಾಳ ಇಷ್ಟ ಆಯಿತು. ಅದು ಇವತ್ತಂತೂ ಬಹಳ ಮನೋಹರವಾಗಿ ಇತ್ತು. ಅದು ತುಂಬ ಚೆನ್ನಾಗಿದೆ. ಒಂದು ಸುದಿನ ಇವತ್ತು ಜನನದಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋ ಒಂದು ಭಾವದಲ್ಲಿ ನಮ್ಮನ್ನು ನೀವು ತಗೊಂಬಂದ್ರಿ. ತುಂಬ ಧನ್ಯವಾದಗಳು. ಎಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಮುಂದಿನ ಒಂದು ಸೀತಾ ಕಲ್ಯಾಣದ ಭಾಗವನ್ನು ಮತ್ತೆ ಮುಂದೆ ಯಾವಾಗಾದರೂ ಅವಕಾಶ ಆದಾಗ ಸತ್ಸಂಗದಲ್ಲಿ ಮುಂದುವರಿಸೋಣ. ಆಯ್ತು. ಹಾಂ, ದಯವಿಟ್ಟು ತಾವು ಬಂದು ಮತ್ತೆ ನಡೆಸ್ಕೊಡ್ಬೇಕು ಅಂತ ವೇಣುಗೋಪಾಲ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಯಾರಾದರೂ ನಿಮ್ಮ ಅನಿಸಿಕೆಯನ್ನು ಹೇಳಿ ದಯವಿಟ್ಟು. ಕಳೆದ ಒಂದು 4-5 ವಾರ ನಾವು 4-5 ಸಂಚಿಕೆ ನಾವು ಕೇಳಿದ್ದೀವಿ ಈ ಬಾಲಕಾಂಡವನ್ನು. ತುಳಸಿದಾಸರ ರಚನೆ ನಿಮಗೆ ಹೇಗೆ ಅನ್ನಿಸ್ತು? ವೇಣುಗೋಪಾಲ್ ಅವರ ಅವರು ಅದನ್ನು ಒಂದು ರೂಪಕ್ಕೆ ತಂದು ಒಂದು ಚಿಕ್ಕದಾಗಿ ಮಾಡಿಕೊಂಡು ಅವರು ಅದನ್ನು ನಮಗೆ ಪ್ರಸ್ತುತಪಡಿಸಿದ್ರು. ಅದು ಇಡೀಯಾದ ಇದನ್ನು ಇಲ್ಲಿ ಬಹಳ ದೊಡ್ಡದಾಗತ್ತೆ ಅಂತ ಹೇಳ್ಬಿಟ್ಟು, ಅದೆಷ್ಟು ಅಚ್ಚುಕಟ್ಟಾಗಿ ಅದನ್ನು ಅವರು ಹೊಂದಿಸಿ ಒಂದು ಇಂಪಾರ್ಟೆಂಟ್ ವಿಚಾರ ಮಿಸ್ ಆಗ್ದಂಗೆ ನಮಗೆ ಅದನ್ನು ಅವರು ಬಹಳ ಕೆಲಸ ಮಾಡಿದ್ದಾರೆ ಅದರ ಹಿಂದೆ. ಅಷ್ಟು ಸುಲಭ ಅಲ್ಲ. ಅದು ಒಂದು ನಮಗೆ ಮುಟ್ಟಿಸ್ಬೇಕಾದ್ರೆ
ಅದು ಬಹಳ ಅವ್ರದ್ದು ಕೆಲಸ ಇದೆ ಹಿಂದುಗಡೆ, ಬಹಳ ಶ್ರದ್ಧೆಯಿಂದ ಅವ್ರು ಮಾಡಿದ್ದಾರೆ. ದಯವಿಟ್ಟು ನಿಮಗೆ ಏನು ಅನ್ನಿಸ್ತು, ಯಾವ ಭಾಗ ನಿಮ್ಗೆ ಇಷ್ಟ ಆಯಿತು, ಏನು ಬೇಕಾದ್ರೂ ಆಗಿರ್ಬೋದು ನಿಮ್ಮ ಅನಿಸಿಕೆ, ದಯವಿಟ್ಟು ಹಂಚ್ಕೊಳ್ಳಿ. ವೇಣುಗೋಪಾಲ್ ಅವರೇ ನಮಸ್ಕಾರ. ನಮಸ್ಕಾರ. ತುಂಬಾ ಚೆನ್ನಾಗ್ ಬಂತು. 5 ಸಂಚಿಕೆಗಳನ್ನು ಸಹ ಬಹಳ ಶ್ರದ್ಧಾ ಭಕ್ತಿಯಿಂದ ತಾವು ಪ್ರಸ್ತುತಪಡಿಸಿದ್ರಿ. ಈ ಕಥಾಶ್ರವಣ ಅನ್ನೋದೇ ಅಷ್ಟು, ನಾವು ಎಷ್ಟೇ ಓದಿದ್ರು ಸಹ ಕೆಲವೊಂದ್ ಟೈಮ್ ನಾವು ಮರಿತೀವಿ ಆಕ್ಚುಲಿ ಈ ಲೌಕಿಕ ವಿಚಾರಗಳಲ್ಲಿ. ಈ ಶ್ರವಣ ಮಾಡಿದಾಗ ಬಹಳ ದಿನ ನಮ್ಮ ಸ್ಮೃತಿನಲ್ಲಿ ಇದು ಉಳಿಯುತ್ತೆ ಅಂತ ನನ್ನ ಭಾವ. ತುಂಬಾ ಚೆನ್ನಾಗಿತ್ತು. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ತುಳಸಿದಾಸರ ರಾಮಚರಿತ ಮಾನಸನ ಅವಧಿ ಭಾಷೆಯಲ್ಲಿ ಅಂತ ತಾವು ಹೇಳಿದ್ರಿ. ಈ ಅವಧಿ ಭಾಷೆ ಅನ್ನೋದು ನಮಗೂ ಹೊಸದು ಆಕ್ಚುಲಿ, ಕೇಳಿರ್ಲಿಲ್ಲ. ಈ ಅವಧಿ ಭಾಷೆನ ಎಲ್ಲಿ ಉಪಯೋಗಿಸ್ತಾರೆ ಅನ್ನೋದು ನಂದೊಂದು ಪ್ರಶ್ನೆ. ಮೋಸ್ಟ್ಲಿ ನಾರ್ತ್ ಇಂಡಿಯಾದಲ್ಲ ಅಥವಾ ನಾರ್ತ್ ಲಕ್ನೋ ಕಡೆ ಇಂಡಿಯಾ, ಉಪಯೋಗಿಸ್ತಾರ ಹೇಗೆ? ಇಲ್ಲ ಬಿಹಾರ ಕಡೆ, ನಾರ್ತ್ ಇಂಡಿಯಾದಲ್ಲಿ. ಬಿಹಾರ್. ಓಕೆ ಓಕೆ. ಅದು ತುಂಬಾ ಚೆನ್ನಾಗಿ ತಾವು ಭಾಷಾಂತರ ಮಾಡಿ ಪ್ರಸ್ತುತ ಪಡಿಸಿದ್ದೀರಾ ಸರ್, ತುಂಬಾ ಧನ್ಯವಾದಗಳು. ಅದೇ ರೀತಿ ಕಥೆಗಳು ಸಹ, ಪೂರ್ವ ವೃತ್ತಾಂತದ ಕಥೆಗಳು ಕೆಲವೊಂದು ಗೊತ್ತಿರ್ಲಿಲ್ಲ. ಹೋದ್ವಾರ ಹೇಳಿದ್ದಾಗಿ ರಾವಣಂದೇ ಇರ್ಬೋದು ಅಥವಾ ಅದು ಮುನ್ನ ಅದರದ್ದು ಪೂರ್ವ ಭಾಗದ್ದು ಹೇಳ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಮುಂದಿನ ದಿನಗಳಲ್ಲೂ ಸಹ ಈ ಮುಂದಿನ ಕಾಂಡಗಳನ್ನು ಪ್ರಸ್ತುತ ಪಡಿಸಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಇನ್ಯಾರಾದರೂ ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳೋದಾದರೆ ಖಂಡಿತ ಹಂಚ್ಕೊಳ್ಳಿ, ದಯವಿಟ್ಟು. ಯಾರಾದರೂ ಇದ್ದೀರಾ? ಇವತ್ತಿನ ಒಂದು ರಾಮನ ಜನನ ಬಹಳ ಚೆನ್ನಾಗಿತ್ತು ವೇಣು ಅವರೇ. ತುಂಬಾ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ನಮಸ್ಕಾರ. ಆಮೇಲೆ ವಿಶ್ವಾಮಿತ್ರ ಮುನಿಗಳಿಗೆ ಒಂದು ವಿಶ್ರಾಂತ ಅಂತ ಒಂದು ಹೆಸರು ಸೂಚಿಸಿದ್ರಿ, ಅದು ಗೊತ್ತಿರ್ಲಿಲ್ಲ ಸರ್ ಆಕ್ಚುಲಿ ನಮ್ಗೆ. ವಿಶ್ರಾಂತ ಏನೋ ಉಪಯೋಗಿಸಿದ್ರಿ ವಿಶ್ವಾಮಿತ್ರ ಮುನಿಗಳಿಗೆ. ಇಲ್ಲ ಇಲ್ಲ, ವಿಶ್ವಾಮಿತ್ರ ಅಲ್ಲ, ಅದು ದಶರಥನ ಸುಮಂತ್ರ ಅಂತ ಒಬ್ರು ಇರ್ತಾನೆ. ಹಾ ಹಾ ಹಾ, ಓಕೆ ಓಕೆ, ಸರಿ, ಧನ್ಯವಾದ. ಇಂದಿನ ಒಂದು ಸಂಚಿಕೆಯನ್ನು ಒಂದು ಆರತಿಯ ಒಂದು ಹಾಡಿನೊಂದಿಗೆ ಅಂತ್ಯ ಮಾಡೋಣ ಅಂತ ನನ್ನ ಅನಿಸಿಕೆ. ಜಯ ದೇವ ಜಯ ಸೀತಾರಾಮ, ಜಯ ಸೀತಾರಾಮ, ಪಾಲಯ ಮಾಂ ಭವಭೀತಂ ಪರಿಪೂರ್ಣ ಕಾಮ. ಜಯ ದೇವ ಕೇಶಸ್ಥಿತ ಬ್ರಹ್ಮಾಂಡಂ ಮುಕುರಾಮಲಗಂಡಂ, ಮುಕುರಾಮಲಗಂಡಂ ದೀರ್ಘೋನ್ನತ ಭುಜದಂಡಂ ರಣಕರ್ಮನಿಷೌಂಡಂ, ತ್ರಿವಳಿಯುಕ್ತಪಿಚಂಡಂ ಶ್ರಿತರಾಜಿತತುಂಡಂ, ಶ್ರಿತರಾಜಿತತುಂಡಂ ಕರಮಂಡಿತಕೋದಂಡಂ ಭಾಸಿಜಮಾರ್ತಾಂಡಂ. ಜಯ ದೇವ ಗತಮತ್ಸರಮದಕೋಪಂ ಹೃತಸಜ್ಜನತಾಪಂ, ಹೃತಸಜ್ಜನತಾಪಂ ದಾರಿತಶಂಕರಚಾಪಂ ನಾಮಾಂಕಿತರೂಪಂ, ದೂರೀಕೃತಬಹುಪಾಪಂ ಸುಂದರತರರೂಪಂ, ಸುಂದರತರರೂಪಂ ಹರಹೃನ್ಮಂದಿರದೀಪಂ ಮೃಗನಾಭಿಲೇಪಂ. ಜಯ ದೇವ ಮೃಗಮದಭೂಷಿತಪಾಲಂ ಇಂದೀವರನೀಲಂ, ಇಂದೀವರನೀಲಂ ಕಂಠಾರ್ಪಿತವನಮಾಲಂ ಗಾದಿಜಮುಖಪಾಲಂ, ದಶಕಂಧರಕುಲಕಾಲಂ ಶ್ರಿತಸರಯೂಕೂಲಂ, ಶ್ರಿತಸರಯೂಕೂಲಂ ಹತನಾಗರಭವಜಾಲಂ ಕೌಸಲ್ಯಾಬಾಲಂ. ಜಯ ದೇವ ಜಯ ಸೀತಾರಾಮ, ಜಯ ಸೀತಾರಾಮ, ಪಾಲಯ ಮಾಂ ಭವಭೀತಂ ಪರಿಪೂರ್ಣ ಕಾಮ. ಜಯ ದೇವ ಗುರುದೇವ ದತ್ತ. ಜೈ ಶಂಕರಲಿಂಗ. सीता लक्ष्मण भरत शत्रुघ्न हनुमत समेत श्री रामचंद्र सद्गुरु महाराज की जय. जय. शंकरलिंग भगवान सरस्वती परमहंस यतीश्वर सद्गुरु महाराज की जय. जय. सिद्धांत अवधूत चिंतन श्री गुरुदेव दत्त. जय जय रघुवीर समर्थ. जय श्री राम.
ಎಲ್ಲರಿಗೂ ನಮಸ್ಕಾರ. ಮತ್ತು ಮುಂದಿನ ವಾರ ಸತ್ಸಂಗ ಇರುವುದಿಲ್ಲ. ರಾಮ ತಾರಕ ಹೋಮ ಹಾಗೂ ಜಪ ಎಲ್ಲ ಇರುತ್ತೆ ಕೊಮಾನಹಳ್ಳಿಯಲ್ಲಿ. ತಮಗೆಲ್ಲ ತಿಳಿದಿದೆ, ವಿಷಯ ತಿಳಿಸಿದ್ದಾರೆ. ಮುಂದಿನ ವಾರ ನಾವು ಸತ್ಸಂಗ ಇರೋದಿಲ್ಲ. ಅದರ ಮುಂದಿನ ವಾರ ಮತ್ತೆ ಸತ್ಸಂಗದಲ್ಲಿ ಸೇರೋಣ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಾಗಿ ಎಲ್ಲರಲ್ಲೂ ವಿನಂತಿಸ್ತೇನೆ. ಇಂಥ ಒಂದು ಸುಯೋಗ ಲಭಿಸೋದೇ ಒಂದು ಅಪರೂಪ. ಇದನ್ನು ನಾವು ಸಂಪೂರ್ಣ ಒಂದು ಅದರ ಲಾಭವನ್ನು ಪಡಿಬೇಕು ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ಮತ್ತೆ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಇಂದು ಆಗಮಿಸಿದ ಎಲ್ಲ ಗುರುಭಕ್ತರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮತ್ತೊಮ್ಮೆ ವೇಣುಗೋಪಾಲ್ ಅವರಿಗೆ ನನ್ನ ಅನಂತ ನಮಸ್ಕಾರ ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮತ್ತೆ ಸೇರೋಣ. ಮತ್ತೆ ಮುಂದೆ ಸೀತಾರಾಮರ ಕಲ್ಯಾಣದಲ್ಲಿ ಮತ್ತೆ ನಾವೆಲ್ಲ ಆನಂದ ಸಂಭ್ರಮ ಪಡೋಣ. ಜೈ ಶಂಕರ್. ನಮಸ್ತೆ. ಇದು ಒಂದು ರಾಮನವಮಿ ಮತ್ತೆ ಮುಂದಿನ ವಾರನೇ ರಾಮ ತಾರಕ